ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಪ್ರಕಟಿಸಿರ್ತಕ್ಕಂತಹ ಎರಡನೇ ಒಂದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾನೀಗ ಬಿಡಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ನಾವು ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನ ಹೋಲಿಸಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಇನ್ನು ಸುಲಭ ಅಂತ ನಮಗೆ ಭಾಸ ಆಗ್ತದೆ. ಬಹಳಷ್ಟು ಸುಲಭದಲ್ಲಿ ನೇರವಾಗಿ ಉತ್ತರಗಳನ್ನ ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಪ್ರಶ್ನೆಗಳೇನಿದೆ ಮತ್ತು ಪರಿಹಾರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪ್ರಶ್ನೆಯಲ್ಲಿ ನಿಮಗೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಮೇಲೆ ಒಂದು ಪ್ರಶ್ನೆ ಇದೆ. ಇಲ್ಲಿ ನಿಮಗೆ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. 2x + 3y = ಎಷ್ಟಿದೆ? 16 ಇದೆ. 2x + 3y = 16 ಇದೆ. ಸೊ ಇದಕ್ಕೆ x ಮತ್ತು y ನ ಬೆಲೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 4 ಬೇರೆ ಬೇರೆ ಆಪ್ಷನ್ಸ್ ಇದೆ, ಒಂದೊಂದಾಗಿ ಹಾಕಿ ನೋಡೋಣ. ಮೊದಲನೇ ಆಪ್ಷನ್ ಅನ್ನು ನಾನು ಚೆಕ್ ಮಾಡ್ತೀನಿ. ಮೊದಲನೇ ಆಪ್ಷನ್ ಏನಾಗುತ್ತೆ ನೋಡಿ. 2 × x ನ ಬೆಲೆ ಎಷ್ಟಿದೆ? 5 ಇದೆ. 3 × y ನ ಬೆಲೆ ಎಷ್ಟಿದೆ? 2 ಇದೆ. ಹಾಕಿ = 16 ಬರ್ಕೊಳ್ಳೋಣ. ಇವಾಗ ಸರಿ ಬರುತ್ತೋ ಇಲ್ಲ ನೋಡೋಣ. 10 + 6 = 16 ಅಂದ್ರೆ 16 = 16 ಸರಿ ಹೋಗುತ್ತೆ. ಅಂದ್ರೆ ನಮ್ಮ ಮೊದಲನೇ ಆಪ್ಷನ್ ಸರಿ ಹೋಯ್ತು. ಹೀಗಾಗಿ ಮತ್ತೆ ನಾವು ಬಿ ಆಗುತ್ತೋ ಸಿ ಆಗುತ್ತೋ ಡಿ ಆಗುತ್ತೋ ಅಂತ ಚೆಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಏನಿದೆ ಅನ್ನೋದನ್ನ ಗಮನಿಸಿ. ನೋಡಿ ಮುಂದಿನ ಪ್ರಶ್ನೆ ಸಂಖ್ಯೆ 2. ಏನಪ್ಪ ನಮ್ಮ ಪ್ರಶ್ನೆ ಅಂತಂದ್ರೆ x + y = 8 ಒಂದು ಸಮೀಕರಣ ಇದೆ. x + y = 8 ಇದೆ ಮೊದಲನೇ ಸಮೀಕರಣ. ಆಮೇಲೆ ಎರಡನೇ ಸಮೀಕರಣ ಏನಿದೆ? 2y - x = 1 ಇದೆ. ಇವುಗಳನ್ನು ಬಿಡಿಸಬೇಕಾಗಿದೆ. ಯಾವ್ದಾದ್ರು ಒಂದು ವಿಧಾನದಿಂದ ಬಿಡಿಸೋಣ. ನಾನು -x ಮೊದಲು ಬರ್ಕೋತೀನಿ, ಆಮೇಲೆ 2y ಬರ್ತೀನಿ, ಇದ್ರ ಕೆಳಗಡೆ =1 ಬರೀತೀನಿ. ಈಗ ನೋಡ್ರಿ ಇವೆರಡು ಸಮೀಕರಣಗಳನ್ನು ಕೂಡಿಸ್ಬಿಟ್ರಿ -x + x ಕ್ಯಾನ್ಸಲ್ ಆಗುತ್ತೆ. 3y = 9 ಅಂದ್ರೆ y = ಎಷ್ಟು ಬರ್ತದೆ? 9/3 ಅಂದ್ರೆ 3 ಅಂದ್ರೆ 3 y = 3 ಬರುತ್ತೆ. y = 3 ಅನ್ನ ಇಲ್ಲಿ ಒಂದನೇ ಸಮೀಕರಣದಾಗ ಹಾಕ್ರಿ. x + y = 8 ಇದೆ ಅಂದ್ರೆ x + 3 = 8 ಅಂದ್ರೆ x = ಎಷ್ಟಾಗುತ್ತೆ ನಿಮಗೆ? 8 - 3 ಅಂದ್ರೆ ಎಷ್ಟು ಬರುತ್ತಾ? x = 5 ಬರುತ್ತೆ. ಅಂದ್ರೆ x = 5 ಮತ್ತೆ 3 5 3 ಉತ್ತರ ಇರ್ತಕ್ಕಂಥದ್ದು ಎಲ್ಲಿ ಕಂಡು ಬರ್ತಾ ಇದೆ ನಿಮಗೆ? ಆಪ್ಷನ್ ಸಿ ನಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಪರಿಹಾರ ಸಿ x = 5 ಮತ್ತೆ y = 3 ಅನ್ನೋದು ನಮಗೆ ಕಂಡು ಬರುತ್ತೆ. ಇನ್ನು ಒಂದು ವರ್ಗ ಸಮೀಕರಣ ಇದೆ, ಇದನ್ನ ಆದರ್ಶ ರೂಪದಲ್ಲಿ ಬರಿಬೇಕಾಗಿದೆ. ನೋಡಿ 3x² = 4 ಇದೆ, 4ರಿಂದ ಗುಣಾಕಾರ ಮಾಡಿ 4 5 20 20x - 4 3 12. ಈ 3x² ಹಾಗೆ ಇರಲಿ, -20x + 12 = 0. ಈಗ ನಮಗೆ ಏನಾಯ್ತು? ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬಂತು. ನಿಮಗೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನೆನಪಿಟ್ಕೋಬೇಕು. ಏನು? ax² + bx + c = 0 ಈ ರೂಪದಲ್ಲಿ ಬರೆದಿದ್ದೀನಿ ಇವಾಗ ನಾನು. ಇವಾಗ 3x² - 20x + 12 = 0 ಎಲ್ಲಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಆಪ್ಷನ್ ಡಿ ನಲ್ಲಿ ಕಾಣಿಸ್ತಾ ಇದೆ. ಆಪ್ಷನ್ ಡಿ ನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಇದಕ್ಕೆ. ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ, 4ನೇ ಪ್ರಶ್ನೆ ನೋಡ್ರಿ. 4ನೇ ಪ್ರಶ್ನೆ ಏನಿದೆ ನೋಡ್ರಿ. ಈ ಕೆಳಗಿನ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಐಕ್ಯವಾಗಿವೆ? ಥಿಯರಿಯನ್ನ ನೆನಪು ಮಾಡ್ಕೊಡ್ರಿ. ಒಂದರ ಮೇಲೆ ಒಂದು ರೇಖೆಗಳ ಐಕ್ಯ ಆಗಿರ್ಬೇಕಂದ್ರೆ ಕಂಡೀಷನ್ ಏನಿದೆ? a1/a2 = b1/b2 = c1/c2. ಇದು ನಮಗೆ ಕಂಡೀಷನ್. ಈ ಕಂಡೀಷನ್ ಯಾವ ಸಮೀಕರಣದಲ್ಲಿ ಸರಿ ಹೋಗ್ತದೆ ಅನ್ನೋದು ನೋಡ್ಬೇಕು ನಾವು. ಸೊ ಮೊದಲು ಎ ದಲ್ಲಿ ಚೆಕ್ ಮಾಡೋಣ ನೋಡಿ. 1 by 1 ಒಂದೊಂದು ಚೆಕ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ. ಎದಾಗ ನಾ ಚೆಕ್ ಮಾಡ್ತೀನಿ. a1/a2 ಅಂದ್ರೆ 1/3 ಬರುತ್ತೆ. b1/b2 ಎಷ್ಟು ಬರ್ತದೆ? -2/4 ಬರ್ತದೆ. 2 1 2 2 ಸಮ ಬರುವುದಿಲ್ಲ. ಸೊ ಇದಾಗೋದಿಲ್ಲ, ಎ ಆಪ್ಷನ್ ಆಗೋದಿಲ್ಲ. ಬಿ ದಲ್ಲಿ ಚೆಕ್ ಮಾಡೋಣ ನೋಡ್ರಿ. 2/4 ಬಿ ಗೆ ಚೆಕ್ ಮಾಡೋಣ. 2/4 ಅಂದ್ರೆ ಎಷ್ಟು ಬಂತು? 1/2 ಬಂತು. ಆಮೇಲೆ 3/6 ಅಂದ್ರೆ ಅದು ಕೂಡ ಎಷ್ಟು ಬಂತು? 1/2 ಬಂತು. c1/c2 ಅಂದ್ರೆ ಎಷ್ಟು ಬರುತ್ತೆ? 9/18 ಅದು ಕೂಡ ನಿಮಗೆ ಎಷ್ಟು ಬಂತು? 1/2 ಬಂತು. ಅಂದ್ರೆ a1/a2 ಇವೆಲ್ಲ ಸಮನಾಗಿವೆ ನೋಡ್ರಿ, ಇದೆಲ್ಲ ಸಮನಾಗಿದೆ. ಹಾಗಾಗಿ a1/a2 = b1/b2 = c1/c2 ಇಲ್ಲಿ ಸಮ ಅಂತ ಕಂಡು ಬರ್ತದೆ. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಬಿ ಅನ್ನೋದು ನಮ್ಗೆ ಕಂಡು ಬರ್ತದೆ. ಇವುಗಳೆಲ್ಲ ಬರ್ಕೊಳ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ಓರಲಿ ನೀವು ನೋಡಿನೂ ಕೂಡ ನೇರವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯದ? ಈ ಪರಿಹಾರವನ್ನ ಹೇಳಲಿಕ್ಕೆ ನಿಮಗೆ ಸಾಧ್ಯ ಇದೆ. ಇನ್ನು ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ ಏನಿದೆ ನೋಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಅಂದ್ರೆ ಮೊದಲ 5 ಪದಗಳ ಮೊತ್ತ ಅಂತಂದ್ರೆ ನೀವು S5 ಅಂತ ಬರ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. S5 ಮೊದಲ 5 ಪದಗಳ ಮೊತ್ತ. ಒಂದ್ ನಿಮಿಷ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತ, ಇದಲ್ಲದು 15 ಪದಗಳ ಮೊತ್ತ ಅಂದ್ರೆ ಹೇಗೆ ಬರೀತೀರಿ ನೀವು? S15 ಬರೀತಿರಲ್ಲ. S15 = ಎಷ್ಟಿದೆ? ಮತ್ತೆ S14 ಎಷ್ಟಿದೆ ನೋಡ್ರಿ. S15 ಕೊಟ್ಟಿದ್ದಾನೆ. ಇದು 465 ಇದೆ. ಆಮೇಲೆ ಇದು 406 ಇದೆ. 15ನೇ ಪದ ಕೇಳ್ತಾನೆ. S15 ಎಷ್ಟು ಅಂತ ಕೇಳ್ತಾನೆ. ಆದ್ರೆ ಶ್ರೇಣಿಯ 15ನೇ ಪದ ಅಂದ್ರೆ S15 ಅಲ್ಲದು A15 ಅನ್ನ ನಾವು ಕಂಡುಹಿಡಿಬೇಕಾಗಿದೆ. 15ನೇ ಪದ. ಇಲ್ಲಿ ಒಂದು ಸೂತ್ರವನ್ನ ಸ್ಮರಿಸ್ಕೊಂಡ್ಬಿಡ್ರಿ. ಏನಂತಂದ್ರೆ an = ಒಂದು ಸೂತ್ರ ಇದೆ.
ಎಸ್ ಎನ್ ಮೈನಸ್ ಆಫ್ ಎಸ್ ಎನ್ ಮೈನಸ್ ಒನ್ ಅಂತಕ್ಕಂಥ ಸೂತ್ರವನ್ನು ಸ್ಮರಿಸ್ಕೊಂಡ್ಬಿಡ್ರಿ. ಇಲ್ಲಿ ಎನ್ ಇದ್ದಲ್ಲಿ 15 ಹಾಕೊಂಡ್ಬಿಡ್ರಿ. 15ನೇ ಪದ ಬೇಕಾಗಿದೆ ನಿಮ್ಗೆ. ಅಂದ್ರೆ ಎಸ್ 15 ಮೈನಸ್ ಒನ್. 15 ಮೈನಸ್ ಒನ್ ಅಂದ್ರೆ ಎಷ್ಟಾಗತ್ತೆ? 14 ಆಗತ್ತಲ್ಲ. ಅಂದ್ರೆ ಎಸ್ 15 ಮೈನಸ್ ಎಸ್ 14. 15ನೇ ಪದ ಎಷ್ಟಿದೆ? ನಿಮ್ಗೆ 465 ಇದೆ. 14ನೇ ಪದ ಎಷ್ಟಿದೆ? 406 ಇದೆ. ಇವೆರಡರ ವ್ಯತ್ಯಾಸ ತೆಗಿಬೇಕು. ಇವೆರಡರ ವ್ಯತ್ಯಾಸ ತೆಗೆದ್ರೆ ನಿಮ್ಗೆ ಎಷ್ಟು ಬರುತ್ತೆ ನೋಡ್ರಿ? 59 ಬರುತ್ತೆ. ಇದು ಎಲ್ಲಿದೆ ನಿಮಗೆ? ಆಪ್ಷನ್ ಬಿ ನಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, 6ನೇ ಪ್ರಶ್ನೆ. ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಬೇಕಾಗಿದೆ. ಸೊ 20ನೇ ಪದ ಅಂದ ತಕ್ಷಣ ನೀವೇನ್ ನೆನಪು ಮಾಡ್ಕೋಬೇಕು? A20 = a plus 19d ಅನ್ನ ನೆನಪಿಸ್ಕೊಂಡ್ಬಿಡಿ. ಎ ಅಂದ್ರೆ ಎಷ್ಟು? ಇಲ್ಲಿ ಮೊದಲನೇ ಪದ ಎಷ್ಟಾಗಿದೆ? ಒಂದಾಗಿದೆ. ಒಂದನ್ನು ಹಾಕೊಂಡ್ಬಿಡಿ. ಆಮೇಲೆ ಪ್ಲಸ್ 19 ಇಂಟು ಡಿ. ಡಿ ಅಂದ್ರೆ ನೋಡ್ರಿ ಸಾಮಾನ್ಯ ವ್ಯತ್ಯಾಸ. 5ರಲ್ಲಿ ಒಂದನ್ನು ಕಳೆದ್ರೆ 5ರಾಗ ಒಂದು ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ? 4 ಬರುತ್ತೆ. 19ಕ್ಕೆ 4ರಿಂದ ಗುಣಾಕಾರ ಮಾಡಿ. 19 4 ಎಷ್ಟು? 76. 76ಕ್ಕೆ ಒಂದನ್ನು ಕೂಡಿಸಿದ್ರೆ ಎಷ್ಟು? 75 ಬರುತ್ತೆ. ನಿಮಗೆ 75 ಎಲ್ಲಿದೆ ಅನ್ನೋದನ್ನ ನೋಡ್ರಿ. 75 ಎಷ್ಟನೇ ಆಪ್ಷನ್ ದಲ್ಲಿದೆ? ಆಪ್ಷನ್ ಬಿ ದಲ್ಲಿದೆ ಅನ್ನೋದು ನಮಗೆ ಕಂಡು ಬರ್ತದೆ. ಹೀಗಾಗಿ ಸರಿಯಾದಂತ ಉತ್ತರ ಬಿ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ. 7ನೇ ಪ್ರಶ್ನೆ ಏನಿದೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನೋಡ್ರಿ. ಇಲ್ಲಿ 4 ಪದಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ನಮ್ಗೆ ಏನ್ ಬೇಕಾಗಿದೆ? ಕಂಡುಹಿಡಿಬೇಕಾಗಿರೋದು 8 x 8 11 ವಾಯುಗಳು ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳಾದರೆ ಅವು ಅನುಕ್ರಮವಾಗಿರ್ತಕ್ಕಂಥ ಪದಗಳಿವೆ. ನಮಗೆ ಕಂಡುಹಿಡಬೇಕಾಗಿರೋದೇನು? ಎಕ್ಸ್ ಮತ್ತು ವಾಯ್ ಅನ್ನು ಕಂಡುಹಿಡಬೇಕು. ಇಲ್ಲಿ ನೋಡ್ರಿ, ನಾನು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡ್ಕೊಂತೀನಿ. ಇಲ್ಲಿ ಏನಿದೆ? ಎಕ್ಸ್ ಇದೆ, ಆಮೇಲೆ 8 ಇದೆ, ಆಮೇಲೆ 11 ಇದೆ, ಆಮೇಲೆ ವಾಯ್ ಇದೆ. ಈಗ ನೋಡ್ರಿ, ಇವೆರಡರ ವ್ಯತ್ಯಾಸ ತೆಗೆದು ಬಿಡ್ರಿ. 11 ಮೈನಸ್ 8 ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಡಿ ಸಿಗುತ್ತೆ. ಡಿ ಏನ್ ಸಿಗುತ್ತೆ ಇಲ್ಲಿ? ಡಿ ಈಕ್ವಲ್ ಟು ಎಷ್ಟಾಗುತ್ತೆ? 11ರಲ್ಲಿ 8 ಕಳೀರಿ. 11ರಾಗ 8 ಕಳೆದ್ರೆ ಎಷ್ಟು ಬಂತು ನಿಮಗೆ? 3 ಬಂತಲ್ಲ. ಡಿ ಈಕ್ವಲ್ ಟು 3 ಆಯ್ತು. ಅಂದ್ರೆ ಎಕ್ಸ್ ಸಿಗ್ಬೇಕಂದ್ರೆ ನೋಡಿ, ಎಕ್ಸ್ ಸಿಗ್ಬೇಕಂದ್ರೆ ಅದು ಹಿಂದಿನ ಪದ, 8ರ ಹಿಂದಿನ ಪದ. ಅಂದ್ರೆ ನೀವೇನ್ ಮಾಡ್ಬೇಕು? ಮುಂದಿನ ಪದದಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಳಿಬೇಕು. 8 ಮೈನಸ್ 3 ಅಂದ್ರೆ ಎಷ್ಟಾಗತ್ತೆ? 5 ಆಗತ್ತೆ. ವಾಯ್ ಏನಾಗತ್ತೆ ನಮಗೆ? ಮುಂದಿನ ಪದ 11ಕ್ಕೆ ಏನ್ ಮಾಡ್ಬೇಕು ನಾವು? ವಾಯ್ ಸಿಗ್ಬೇಕಂದ್ರೆ 11ಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಮುಂದಿನ ಪದ ಸಿಗ್ಬೇಕಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೀರಿ. ಹಿಂದಿನ ಪದ ಪಡಿಬೇಕಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಮುಂದಿನ ಪದದಿಂದ ಕಳಿತೀರಿ. ಅದಕ್ಕೆ 11ಕ್ಕೆ ಏನ್ ಮಾಡೋಣ? ನಾವು 3ನ ಕೂಡಿಸೋಣ. 11ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗತ್ತೆ? 14 ಆಗತ್ತೆ. ಹಾಗಾಗಿ ಉತ್ತರ ಏನಾಗತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 5 ಮತ್ತೆ 14 ಆಗ್ತದೆ. 5 ಮತ್ತು 14 ನಮ್ಗೆ ಉತ್ತರ ಎಲ್ಲಿ ಕಂಡು ಬರ್ತಾ ಇದೆ? ಆಪ್ಷನ್ ಡಿ ನಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಮುಂದಿನ ಪ್ರಶ್ನೆ ನೋಡಿ, ಬಹಳ ಸುಲಭ ಇದೆ. 8x 20 ಸಮಾಂತರ ಶ್ರೇಣಿಯಲ್ಲಿ ಮಧ್ಯದ ಪದವನ್ನು ಕೇಳ್ತಾರೆ. ಅಂದ್ರೆ ಇಲ್ಲಿ x ಮೈನಸ್ 8 ಆಮೇಲೆ 20 ಮೈನಸ್ x ಎರಡು ಏನಾಗಬೇಕು? ಸಮನಾಗಬೇಕು. ಸಾಮಾನ್ಯ ವ್ಯತ್ಯಾಸ ಅಲ್ಲ. 8 ಮೈನಸ್ x ಮೈನಸ್ 8 ತಗೊಂಡ್ರು ಕೂಡ ಸಾಮಾನ್ಯ ವ್ಯತ್ಯಾಸ ಸಿಗಬೇಕು. 20 ಮೈನಸ್ x ತಗೊಂಡ್ರು ಕೂಡ ನಿಮಗೆ ಏನ್ ಸಿಗಬೇಕು? ಸಾಮಾನ್ಯ ವ್ಯತ್ಯಾಸನ ಸಿಗಬೇಕು. ಆ ಮೈನಸ್ x ಈ ಕಡೆ ತಗೊಂಡ್ರೆ x ಪ್ಲಸ್ x 2x ಆಗುತ್ತೆ. 20 ಪ್ಲಸ್ 8 ಅಂದ್ರೆ x ಈಕ್ವಲ್ ಟು 28 2 ಅಂಶ. 28ಕ್ಕೆ 2ರಿಂದ ಭಾಗಿಸಿದ್ರೆ 14 ಬರುತ್ತಲ್ಲ. 14 ಎಲ್ಲಿದೆ ನೋಡ್ರಿ? ಆಪ್ಷನ್ ಸಿ ನಲ್ಲಿ ಇರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಇದಿಷ್ಟೇ ಉತ್ತರ. 9ನೇ ಪ್ರಶ್ನೆ ನೋಡ್ರಿ, ಅತ್ಯಂತ ಸುಲಭವಾಗಿರ್ತಕ್ಕಂಥ ನೇರ ಪ್ರಶ್ನೆ ಇದೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಹಾಗೂ ಕೊನೆಯ ಪದಗಳು ಎ ಮತ್ತು ಎಲ್ ಗಳಾದರೆ ಮೊತ್ತವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ನೇರವಾಗಿ ನೀವು ಈ ಸೂತ್ರವನ್ನು ನೆನೆಸ್ಕೊಂಡ್ಬಿಡ್ರಿ. Sn is equal to n/2 into bracket a plus l. Sn is equal to n/2 into bracket a plus l ಇದೆ ಅಂತಂದ್ರೆ ಆಪ್ಷನ್ ಸಿ ನಲ್ಲಿದೆ. ನೇರ ಪ್ರಶ್ನೆ, ನೇರವಾಗಿರ್ತಕ್ಕಂಥ ಸೂತ್ರವನ್ನ ನಾವು ಅಲ್ಲಿ ಗಮನಿಸಬೇಕಾಗಿದೆ. ಇನ್ನೊಂದು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಶ್ನೆ ಇದೆ. 4x² is equal to ಇದನ್ನ 81 ಅಂತ ಬರೀಬಹುದು. ಅಂದ್ರೆ x² is equal to ಎಷ್ಟಾಗುತ್ತೆ? 81/4 ಅಂದ್ರೆ x equal to ಪ್ಲಸ್ ಆರ್ ಮೈನಸ್ ವರ್ಗಮೂಲ ಹಾಕೊಂಡ್ಬಿಡ್ತೀರಿ. ಅಂದ್ರೆ 9 2 ಅಂಶ ಆಗ್ತದೆ. ಪ್ಲಸ್ ಆರ್ ಮೈನಸ್ 9 2 ಅಂಶ ನಮಗೆ ಆಪ್ಷನ್ ಡಿ ನಲ್ಲಿ ಕಂಡು ಬರ್ತದೆ. ಇನ್ನು 11ನೇ ಪ್ರಶ್ನೆನೂ ಕೂಡ ನೇರವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದೆ. ax² plus bx plus c equal to 0 ವರ್ಗ ಸಮೀಕರಣದ ಮೂಲಗಳೇನು ಅಂತ ಕೇಳಿದಾನೆ. ನಾವು ಇದನ್ನ ಸ್ಮರಿಸ್ಕೋಬೇಕು. x is equal to minus b plus or minus square root of b² minus 4ac ಡಿವೈಡೆಡ್ ಬೈ 2a ಸೂತ್ರವನ್ನು ಸ್ಮರಿಸ್ಕೋಬೇಕು. ಈ ಸೂತ್ರ ಎಲ್ಲಿದೆ ಅನ್ನೋದನ್ನ ನಾವು ಗಮನಿಸಬೇಕಷ್ಟೇ. ಇದು ನಿಮಗೆ ಆಪ್ಷನ್ ಇಲ್ಲಿ c² minus 4ac ಇದೆ. ಹಾಗಾಗಿ ಇದು ಆಗೋದಿಲ್ಲ. ಆಮೇಲೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² minus 4ac ಡಿವೈಡೆಡ್ ಬೈ 2a ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² minus 4ac ಡಿವೈಡ್ ಬೈ 2a. ಹಾಗಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇಲ್ಲಿ ನೋಡಿ, ಮೈನಸ್ ಎ ಇದೆ, ಇದು ತಪ್ಪು. ಆಮೇಲೆ ಇಲ್ಲಿ ಎ ಇಲ್ಲ, ಹಾಗಾಗಿ ಇದು ಕೂಡ ಏನಾಗ್ತದೆ? ನಮಗೆ ತಪ್ಪಾಗ್ತದೆ. ಸೊ ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗುತ್ತೆ? ಬಿ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. 12ನೇ ಪ್ರಶ್ನೆ ನೋಡ್ರಿ, ಇದನ್ನ ಬಿಡಿಸಬೇಕಾಗೈತೆ. ಬಿಡಿಸಿದಾಗ ಮೈನಸ್ ಎಕ್ಸ್ ಮಧ್ಯದ ಪದವನ್ನ ನೀವು ಹೆಂಗ್ ಹೊಡಿತೀರಿ? ಅಪವರ್ತನ ವಿಧಾನದಿಂದ ಹೋಗುವಾಗ ಅಂತ ಕೇಳ್ತಾನೆ. ನೋಡ್ರಿ, ಅಪವರ್ತನ ವಿಧಾನದಿಂದ ಹೋಗುವಾಗ ನಾವು ಮೊದಲನೇ ಪದ ಕೊನೆಯ ಪದ ಗುಣಿಸ್ಕೊಂತೀವಿ. 6x² ಮತ್ತೆ ಈ ಮೈನಸ್ 2 ಗುಣಿಸ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ ನಿಮಗೆ? ಮೈನಸ್ 12x².
ಮೈನಸ್ 12x² ಅನ್ನ ನಾವು ಇದಕ್ಕೆ ಅಪವರ್ತನವನ್ನು ತಗೋಬೇಕು. ಹಾಗೆ ಮಧ್ಯಪದ ಮೈನಸ್ ಎಕ್ಸ್ಗೆ ಸರಿ ಹೋಗ್ಬೇಕಂದ್ರೆ ಹೇಗೆ ತಗೊಳ್ಳೋಣ, 4 3 ತಗೊಳ್ಳೋಣ, 4x ಮತ್ತೆ 3x ತಗೊಳ್ಳೋಣ. ನೋಡ್ರಿ ಗುಣಾಕಾರ ಮಾಡಿದ್ರೆ ಮೈನಸ್ ಬರಬೇಕು ಅಂದ್ರೆ 1 ಮೈನಸ್ ತಗೊಳ್ರಿ. ಯಾವ್ದು ಮೈನಸ್ ತಗೋಬೇಕು, ಮಧ್ಯದ ಚಿಹ್ನೆ ಮೈನಸ್ ಇದೆ ಅಂದ್ರೆ ದೊಡ್ಡದು, ಇದನ್ನ ಮೈನಸ್ ಇಟ್ಕೋಬೇಕು, ಇದನ್ನ ಪ್ಲಸ್ ಇಟ್ಕೋಬೇಕು. ನೋಡ್ರಿ ಎರಡು ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, ಮೈನಸ್ ಎಕ್ಸ್ ಬರುತ್ತೆ. ಗುಣಾಕಾರ ಮಾಡಿದ್ರೆ ಮೈನಸ್ 12x² ಬರ್ತದೆ. ಮೈನಸ್ 4x ಪ್ಲಸ್ 3x, ಮೈನಸ್ 4x ಪ್ಲಸ್ 3x, ಮೈನಸ್ 4x ಪ್ಲಸ್ 3x ನಿಮ್ಗೆ ಎಲ್ಲಿ ಕಂಡು ಬರ್ತಾ ಇದೆ, ಆಪ್ಷನ್ ಎ ನಲ್ಲಿ ಕಂಡು ಬರ್ತಾ ಇದೆ ನೋಡಿ. ಆಪ್ಷನ್ ಎ ಇದ್ದದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ. 3x ಮೈನಸ್ 4x ಬದಲು ಬದಲಾಗ್ಲವೇನು ಸಮಸ್ಯೆ ಇಲ್ಲ, ಅದ್ರ ಚಿಹ್ನೆಗಳನ್ನ ನೋಡ್ಬೇಕು ಸರಿ. ಪ್ಲಸ್ 3x ಇರಬೇಕು ಮತ್ತೆ ಮೈನಸ್ 4x ಇದೆ. ಪ್ಲಸ್ 3x ಮೈನಸ್ 4x ಎಲ್ಲಿದೆ ಅಂತಂದ್ರೆ ಆಪ್ಷನ್ ಎ ನಲ್ಲಿ ಇದೆ. ಸೊ ಇನ್ನು ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವ್ದು ವರ್ಗ ಸಮೀಕರಣ ಆಗ್ತದೆ ಅನ್ನೋದು ನೋಡಿ. ಮೊದಲನೇ ಆಪ್ಷನ್ ನಾವು ನೋಡಿದ್ರೆ ಗಮನ ಕೊಟ್ರೆ ಇಲ್ಲಿ x² ಕ್ಯಾನ್ಸಲ್ ಆಗುತ್ತಾ, ಹೀಗಾಗಿ ವರ್ಗ ಸಮೀಕರಣ ಆಗುದಿಲ್ಲ. ಇಲ್ಲಿ x ನ ಘಾತ y, ಇಲ್ಲಿ ಎರಡು ಚರಾಕ್ಷರಗಳಿದೆ, ಇದು ವರ್ಗ ಸಮೀಕರಣ ಆಗುದಿಲ್ಲ. ಇಲ್ಲಿ ಮೂರನೇದು ಆಪ್ಷನ್ ನೋಡಿದ್ರೆ ನೋಡ್ರಿ x ಪ್ಲಸ್ 2x is equal to x² ತಗೊಂಡ್ರೆ ಪ್ಲಸ್ ತಗೊಂಡ್ರೆ ಇದು x² ಆಯ್ತು. x² ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ x² ಪ್ಲಸ್ 2 ಡಿವೈಡೆಡ್ ಬೈ x is equal to x² ಆಗುತ್ತಾ. ವರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ, ಇದು x² ಪ್ಲಸ್ 2 is equal to x³ ಆಗುತ್ತೆ. ಘಾತ 3 ಬಂತು ಅಂದ್ರೆ ಇದು ಕೂಡ ವರ್ಗ ಸಮೀಕರಣ ಆಗೋದಿಲ್ಲ. ಅಂದಾಗೆ ನಮ್ಗೆ ಡೆಫಿನೆಟ್ಲಿ ಆಪ್ಷನ್ ಡಿ ಏನಾಗಬೇಕು, ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. x² ಮೈನಸ್ x ಪ್ಲಸ್ 3 equal to 0 ವರ್ಗ ಸಮೀಕರಣ ಆಗುತ್ತೆ ನಮ್ಗೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ತ್ರಿಭುಜ ABC ಯಲ್ಲಿ ಬಿ ಇದ್ದದ್ದು ಲಂಬಕೋನ ಇದೆ. ಒಂದು ಲಂಬಕೋನ ತ್ರಿಭುಜ ಇದೆ ಹೇಳ್ತಾನೆ ಈ ರೀತಿಯಾಗಿ, ಅದನ್ನ ಹಾಗೆ ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳೋಣ. ABC ಇದೆ, ತ್ರಿಭುಜ ABC ಯಲ್ಲಿ ಬಿ ಇದ್ದದ್ದು ಲಂಬಕೋನ ಆಗಿದೆ. tan c is equal to ಎಷ್ಟು ಕೊಡ್ತಾನೆ, tan c is equal to √3 ಆದಾಗ a ಯ ಬೆಲೆಯನ್ನ ಕೇಳ್ತಾನೆ. ನೋಡ್ರಿ tan c is equal to ಇದನ್ನ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನ ನಾವು ಸ್ಮರಿಸಿಕೊಳ್ಳೋಣ. ಇದನ್ನ tan 60 ಅಂತ ಬರ್ಲಿಕ್ಕೆ ಆಗತ್ತೆ ಅಂದ್ರೆ c ಎಷ್ಟಾಯ್ತು ನಮಗೆ, 60 ಡಿಗ್ರಿ ಆಯ್ತು. ಇದು 60 ಆಯ್ತು ಅಂತಂದ್ರೆ ನೋಡ್ರಿ ಇದು 90 ಇದೆ. ಮೂರನೇ ಕೋನ ಎ ಎಷ್ಟಿರಬೇಕು ಅಂತ ಕೇಳ್ತಾನೆ. ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. 3 ಕೂಡಿಸಿದ್ರೆ ಎಷ್ಟಿರಬೇಕು, 180 ಇರಬೇಕು. 3 ಕೋನಗಳನ್ನು ಕೂಡಿಸಿದ್ರೆ 180 ಇರಬೇಕು. ಈ 90 60 ಅಷ್ಟೇ ಕೂಡಿಸಿದ್ರೆ ಎಷ್ಟಾದ್ ನಿಮ್ಗೆ 150. 180 150 ಕಳೀರಿ 30 ಉಳಿತದೆ. 35 ಬರ್ತದೆ ನೋಡ್ರಿ. ಆಪ್ಷನ್ ಏನಿಲ್ಲ ಇದಿಲ್ಲ. ಸೊ ಇಷ್ಟೇ, ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, 1 ಮೈನಸ್ cos² θ ಬೆಲೆ ಕೇಳ್ತಾನೆ. ನೀವು 1 ಮೈನಸ್ cos² θ ಅಂದ್ರೆ ಏನಂತ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು, sin² θ ಅಂತ ಹೇಳಲಿಕ್ಕೆ ಆಗ್ಬೇಕು. ಇದು ಹಾಗೆ ಅಂತಂದ್ರೆ ಈ ಸೂತ್ರವನ್ನು ಸ್ಮರಿಸಿಕೊಳ್ಳಿ. sin² θ ಪ್ಲಸ್ cos² θ is equal to ಏನು, 1. ಈ ನಿತ್ಯ ಸಮೀಕರಣವನ್ನು ಸ್ಮರಿಸಿಕೊಳ್ಳಿ. ಇದರಿಂದ ನಿಮಗೆ 1 ಮೈನಸ್ cos² θ is equal to ಏನ್ ಬರುತ್ತಾ, sin² θ ಅಂತ ಬರುತ್ತಾ. ಸೊ ಈ ಸೂತ್ರದ ಅನ್ವಯ 1 ಮೈನಸ್ cos² θ equal to sin² θ. ಆದ್ರೆ ಈಗಾಗಲೇ sin θ ಬೆಲೆ ಎಷ್ಟಿದೆ, 3 5 ಇದೆ. ಇದನ್ನ ಹಾಕಿ ವರ್ಗ ಮಾಡ್ಕೊಂಡ್ಬಿಡಿ. 3 ವರ್ಗ 9, 5 ವರ್ಗ 25. 9 25 5 ಎಲ್ಲಿ ಕಂಡು ಬರ್ತದೆ ನಮಗೆ, ಆಪ್ಷನ್ ಸಿ ನಲ್ಲಿ ಕಂಡು ಬರ್ತಾ ಇದೆ ಅನ್ನೋದು ನಮಗೆ ಕಾಣ್ತೀವಿ. ಮುಂದಿನ ಇನ್ನೊಂದು ಪ್ರಶ್ನೆ ಏನಿದೆ ನೋಡ್ರಿ, sin α ಪ್ಲಸ್ ಬೀಟಾ is equal to ಎಷ್ಟಿದೆ, 1 ಇದೆ. sin α ಪ್ಲಸ್ ಬೀಟಾ is equal to 1 ಇದೆ ಅಂದ್ರೆ ಇದನ್ನ ನಾವು ಹೀಗೆ ಬರೀಬಹುದಲ್ಲ, α ಪ್ಲಸ್ ಬೀಟಾ is equal to sin ದಲ್ಲಿ ಬರೆದ್ರೆ sin 90 ಡಿಗ್ರಿ ಅಂದ್ರೆ α ಪ್ಲಸ್ ಬೀಟಾ is equal to ಎಷ್ಟಾಯ್ತು ನಿಮಗೆ, 90 ಡಿಗ್ರಿ ಆಯ್ತು. ಇನ್ನೊಂದು ಸಂಬಂಧ ಏನ್ ಕೊಡ್ತಾನೆ, cos ಆಫ್ ಅಲ್ಫಾ ಮೈನಸ್ ಬೀಟಾ is equal to ಎಷ್ಟು ಕೊಡ್ತಾನೆ, 1 ಕೊಡ್ತಾನೆ. cos ಆಫ್ ಅಲ್ಫಾ ಮೈನಸ್ ಬೀಟಾ is equal to 1 ಇದನ್ನ cos ದಾಗ ಬರೆದ್ರೆ cos 0 ಡಿಗ್ರಿ ಎಷ್ಟಿದೆ, 1 ಇದೆ. ಅಂದ್ರೆ ಅಲ್ಫಾ ಮೈನಸ್ ಬೀಟಾ is equal to cos 0 ನಲ್ಲ, cos 90 0, cos 0 1. ಓಕೆ, cos 0 is equal to ಇದು ಹೋಲಿಸ್ಕೊಂಡ್ಬಿಟ್ರೆ ಅಲ್ಫಾ ಮೈನಸ್ ಬೀಟಾ equal to 0 ಬರುತ್ತೆ. ಈಗ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ is equal to ಎಷ್ಟಾಯ್ತು, 90 ಆಯ್ತು. ಅಲ್ಫಾ ಮೈನಸ್ ಬೀಟಾ is equal to ಎಷ್ಟಾಯ್ತು, 0 ಆಯ್ತು. ಎರಡು ಕೂಡಿಸ್ಕೊಂಡ್ಬಿಟ್ರೆ ಏನಾಗ್ಬಿಡ್ತು, ಬೀಟಾ ಬೀಟಾ ಕ್ಯಾನ್ಸಲ್ ಆಗ್ತದೆ. ಅಲ್ಫಾ ಪ್ಲಸ್ ಅಲ್ಫಾ ಎಷ್ಟಾಗ್ತದೆ ನಿಮಗೆ, 2 ಆಲ್ಫಾ ಆಗ್ತದೆ. 2 ಆಲ್ಫಾ ಈಕ್ವಲ್ ಟು 90 ಅಂದ್ರೆ ಆಲ್ಫಾ ಈಕ್ವಲ್ ಟು ಎಷ್ಟು ಬಂತು, 90 ಡಿವೈಡೆಡ್ ಬೈ 2 ಬರುತ್ತೆ ಅಂದ್ರೆ ಎಷ್ಟು ಬಂತು, 45 ಡಿಗ್ರಿ ಬಂತು. ಸೊ ಅಲ್ಫಾ 45 ಆತಂದ್ರೆ ಒಂದು ಕೋನ ಈಗಾಗಲೇ 95 ಅಲ್ಲ, ಲಂಬಕೋನ ತ್ರಿಭುಜ ಇದೆ. ತ್ರಿಕೋನಮಿತಿ ಅನುಪಾತಗಳನ್ನ ವ್ಯಾಖ್ಯಾನಿಸ ಆಗ್ತಾರೆ ಅಂತಂದ್ರೆ ಒಂದು ಕೋನ ಈಗಾಗಲೇ 90 ಇರುತ್ತೆ, 145 ಅಂದ್ರೆ ಇನ್ನೊಂದು ಬೀಟಾನು ಕೂಡ ಎಷ್ಟು ಬರ್ಬೇಕು ನಮ್ಗೆ, 45 ಬರ್ಬೇಕಲ್ಲ. ಇಲ್ಲಾಂದ್ರೆ ಬೀಟಾ ಈಕ್ವಲ್ ಟು 90 ಮೈನಸ್ ಆಲ್ಫಾ ಮಾಡ್ರಿ. 90ರಲ್ಲಿ ನೀವು 45 ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ, 45 ಬರ್ಬೇಕಲ್ಲ. ಸೊ ಹಾಗಾಗಿ ಆಲ್ಫಾ 45 ಬೀಟಾ 45 ಎರಡು ಇರತಕ್ಕಂಥದ್ದು ಆಪ್ಷನ್ ಡಿ ಇದೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಚಿತ್ರವನ್ನು ಕೊಟ್ಟಿದ್ದಾರೆ. ಎಸಿ ಬೇಕಾಗಿದೆ ನಿಮಗೆ. ಇಲ್ಲಿ ಬಿಸಿ ಲಂಬಕೋನ ತ್ರಿಭುಜ ಇದೆ, ಬಿಸಿ ಗೊತ್ತಿದೆ, ಕೋನ ಗೊತ್ತಿದೆ, ಎಸಿ ಗೊತ್ತಿಲ್ಲ. ಇಲ್ಲಿ ಬಹಳ ಸುಲಭ, sin 30 ಅನ್ನ ವ್ಯಾಖ್ಯಾನಿಸ್ಕೊಂಡು sin 30 ಅನ್ನ ವ್ಯಾಖ್ಯಾನಿಸ್ಕೊಂಡ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು, ಅಭಿಮುಖ ಬಾಹು ಯಾವ್ದಿಲ್ಲಿ, ಬಿಸಿ ಆಗತ್ತೆ ಡಿವೈಡೆಡ್ ಬೈ ಎಸಿ ವಿಕರ್ಣ. ಸೊ sin 30 ಅಂದ್ರೆ ಎಷ್ಟು, 1/2 1/2 ಈಕ್ವಲ್ ಟು ಬಿಸಿ. ಬಿಸಿ 6, ಎಸಿ ಗೊತ್ತಿಲ್ಲ ನಮಗೆ. ವರೆ ಗುಣಾಕಾರ ಮಾಡೋಣ, ಎಸಿ ಇಸ್ ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ, 12 ಆಯ್ತು. 6 ಗುಂಡ್ಲೆ 2, 6 ಮತ್ತೆ 2 ಅನ್ನು ಗುಣಾಕಾರ ಮಾಡ್ತೀರಿ,
12 ಸೆಂಟಿಮೀಟರ್ ಎಲ್ಲಿದೆ ನೋಡ್ರಿ. ಆಪ್ಷನ್ ಬಿ ನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ, ಕೆಳಗಿನಲ್ಲಿ ಸರಿಯಾದ ಸಂಬಂಧವು. ಆಪ್ಷನ್ ಎ ನೋಡ್ರಿ, ಇದು ಆಪ್ಷನ್ ಎ tan ಸ್ಕ್ವೇರ್ ಥೀಟಾ ಮೈನಸ್ ಎಕ್ಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಬರುತ್ತಾ? ಇದು ಸಾಧ್ಯ ಇಲ್ಲ ನಮಗೆ. ನೀವೇನ್ ನೆನಪಿಸ್ಕೋಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಇದೆ, ಅದು ಇಲ್ಲ ಇಲ್ಲಿ. ಸೈನ್ ಥೀಟಾ ಈಕ್ವಲ್ ಟು 1 ಅಪಾನ್ ಕೊಸೆಕ್ ಥೀಟಾ ಆಗತ್ತಾ? ಆದ್ರೆ ಸೆಕ್ ಥೀಟಾ ಆಗೋದಿಲ್ಲ. ಆಪ್ಷನ್ ಎ ಆಗೋದಿಲ್ಲ, ಬಿ ಆಗೋದಿಲ್ಲ. tan ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಇದೆ, ಇಲ್ಲಿ ಇರೋದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಇದೆ, ಇದು ಆಗೋದಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಏನಾಗುತ್ತೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇದು ಕೂಡ ನೇರವಾಗಿರ್ತಕ್ಕಂಥ ಪ್ರಶ್ನೆ ಇದೆ. 19ನೇ ಪ್ರಶ್ನೆ ಏನದು ಅಂತಂದ್ರೆ ಮಧ್ಯಬಿಂದು ಸೂತ್ರವನ್ನ ಕೇಳ್ತಾ ಇದ್ದಾನೆ. ಮಧ್ಯಬಿಂದು ಸೂತ್ರ ನಿಮಗೆ ಏನು ಅಂತಂದ್ರೆ ನೋಡ್ರಿ, ಇದು a x1, y1 ಆಮೇಲೆ b x2, y2 ಆಗಿತ್ತು ಅಂತಂದ್ರೆ ಈ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂತಹ ರೇಖಾಖಂಡದ ಮೇಲೆ ಇರತಕ್ಕಂತಹ ಮಧ್ಯಬಿಂದು m ಸೂತ್ರ ಏನಿದೆ ಅಂತಂದ್ರೆ m is equal to ನಮಗೆ ಗೊತ್ತಿರತಕ್ಕಂಥ ಸೂತ್ರ x1 plus x2 divided by 2, y1 plus y2 divided by 2. ಈ ಸೂತ್ರ ಎಲ್ಲಿದೆ ಅನ್ನೋದನ್ನ ನಾವು ಹುಡುಕ್ಬೇಕು. ಇದ್ರೊಳಗೆ ಇಷ್ಟೇ ಎಲ್ಲಿ ಕಂಡು ಬರ್ತಾ ಇದೆ ನೋಡಿ, x1 plus x2 divided by 2, y1 plus y2 divided by 2 ಆಪ್ಷನ್ ಬಿ ನಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಆಪ್ಷನ್ ಬಿ ಆಗುತ್ತೆ. ಇನ್ನು 0,5 b ಮೈನಸ್ 5 0 ಬಿಂದುಗಳ ನಡುವಿನ ದೂರ. ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ನೀವು ದೂರದ ಸೂತ್ರವನ್ನ ಹಾಕೊಡ್ರಿ. x2 ಮೈನಸ್ x1 ಅಂದ್ರೆ 5 ಮೈನಸ್ 0 ಮೈನಸ್ 5 ಮೈನಸ್ 0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 5 0 ಮೈನಸ್ 5 ಬ್ರಾಕೆಟ್ ಸ್ಕ್ವೇರ್. ಸೊ ಇಷ್ಟು ಮಾಡ್ಕೊಂಡ್ಬಿಟ್ರೆ ಮೈನಸ್ 5 ವರ್ಗ 25 ಮೈನಸ್ 5 ವರ್ಗ 25 ಅಂದ್ರೆ 25 ಎರಡು ಸಲ ಬಂತು. 2 ಇಂಟು 25 ಅಂದ್ರೆ 5 ವರ್ಗಮೂಲ 2. 25 ವರ್ಗಮೂಲ ಎಷ್ಟಾಗತ್ತೆ ನಿಮಗೆ? ಇದಾಗತ್ತಲ್ಲ. 5 ವರ್ಗಮೂಲ 2 ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. 5 ರೂಟ್ 2 ಎಲ್ಲಿದೆ ನಿಮಗೆ? ಆಪ್ಷನ್ ಸಿ ನಲ್ಲಿ ಇರೋದು ಕಂಡು ಬರ್ತಾ ಇದೆ. ಇನ್ನು 21ನೇ ಪ್ರಶ್ನೆ ನೋಡ್ರಿ, ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಬಿಪಿಯ ಉದ್ದವನ್ನ ಕೇಳ್ತಾರೆ. ಬಿಪಿಯ ಉದ್ದವನ್ನ ಕಂಡುಹಿಡಿಬೇಕಂದ್ರೆ ನಮಗೆ ಇಲ್ಲಿಂದ ಇಲ್ಲಿ ತನ ತಗೊಳ್ರಿ. ಇಲ್ಲಿಂದ ಇಲ್ಲಿ ತನ ಇದು ಎಕ್ಸ್ ಅಕ್ಷದಿಂದ ಮೇಲಿನ ತನ ಎಲ್ಲ ಎಷ್ಟೈತಿ ಇದು ನೋಡ್ರಿ, 1 2 3 4 5 ಮಾನ ಇದೆ. 5 ಮಾನ ಇದೆ. ಅದರಲ್ಲಿ ಇದನ್ನ ಕಳೆದು ಬಿಡಲ್ಲ. ಇದೆಷ್ಟಿದೆ? 1 2 3 ಇದೆ. 5 ಮೈನಸ್ 3 ಅಂದ್ರೆ ಬಿಪಿ ಸಿಗ್ತದೆ ನಿಮ್ಗೆ. ಈ ಬಿಪಿಯ ಉದ್ದ 5 ಮೈನಸ್ 3 ಎಷ್ಟಾದ್ ನೋಡ್ರಿ, 2 ಆಯ್ತು. ಇಷ್ಟೇ. ಅದೆಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಅಲ್ಲಿ ಏನೋ ಎ ಬಿ ಸೇರಿಸಿದಾನೆ ಅಂದ್ರೆ ನಾವು ದೂರದ ಸೂತ್ರ ಹಾಕಿ ತೆಗಿಲಿ ಅಂತ ಅಲ್ಲಿ ಅನಿಸ್ತದ. ಅದನ್ನ ನೋಡಿದ್ರೆ ದೂರದ ಸೂತ್ರ ಹಾಕುವ ಅವಶ್ಯಕತೆ ಇಲ್ಲ. ನಮ್ಗೆ ಬಿಪಿ ಬೇಕಾಗಿತ್ತು. ಬಿಪಿ ಸಿಕ್ಕರೆ ಸಾಕಲ್ಲ ಆನ್ಸರ್. ಎ ಈಕ್ವಲ್ ಟು 2 ಕಂಡು ಬರ್ತದೆ. ಆಪ್ಷನ್ ಎ ಈಕ್ವಲ್ ಟು 2 ಯೂನಿಟ್ಸ್, 2 ಮಾನಗಳು ಅನ್ನೋದು ನಮ್ಗೆ ಕಂಡು ಬರ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, 23ನೇ ಪ್ರಶ್ನೆ. ಏನಪ್ಪ ಪ್ರಶ್ನೆ ಅಂತಂದ್ರೆ ಭಾಗ ಪ್ರಮಾಣ ಸೂತ್ರ. ಈ ಎರಡು ಬಿಂದುಗಳನ್ನ ಸೇರಿಸತಕ್ಕಂತಹ ರೇಖಾಖಂಡವನ್ನ ಪಿ ಬಿಂದು m1 m2 ಅನುಪಾತದಲ್ಲಿ ವಿಭಾಗಿಸಿದರೆ x ಮತ್ತು y ಗಳು ಅಂತ ಕೇಳ್ತಾನೆ. ನೀವೇನ್ ನೆನಪಿಸ್ಕೋಬೇಕು? ಇಲ್ಲೇ p is equal to m1 x2 plus m2 x1 divided by m1 plus m2 plus m1 y2 plus m2 y1 divided by m1 plus m2. ಈ ಒಂದು ಸೂತ್ರ ಎಲ್ಲಿದೆ ಅನ್ನೋದನ್ನ ನಾವು ನೋಡ್ಬೇಕು. ಈ ಸೂತ್ರ ಎಲ್ಲಿದೆ ಅನ್ನೋದನ್ನ ನಾವು ಗಮನಿಸಿದ್ರೆ ಪರಿಹಾರ ಸಿಗತ್ತೆ ನಿಮಗೆ. ಸೊ ಇದು ಪ್ರಶ್ನೆ ಸಂಖ್ಯೆ 22. m1 x2 plus m2 x1 divided by m1 plus m2 m1 y2 plus m2 y1 divided by m1 plus m2. ಸೂಕ್ಷ್ಮವಾಗಿ ಗಮನಿಸಿದ್ರೆ ನೋಡ್ರಿ, m1 x2 ಇಲ್ಲ, ಇದು ಬರೋದಿಲ್ಲ. ಇಲ್ಲಿ m1 x2 ಇದೆ, m2 x1 ಇದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಇಲ್ಲಿ ಮೈನಸ್ ಬರೋದಿಲ್ಲ, ಇದು ತಪ್ಪು. ಇಲ್ಲಿ m1 ಮೈನಸ್ m2 ಬರೋದಿಲ್ಲ, ಇದು ಕೂಡ ತಪ್ಪು. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗುತ್ತೆ ನಮಗೆ? ಆಪ್ಷನ್ ಬಿ ಅನ್ನೋದು ನಮಗೆ ಕಂಡು ಬರ್ತದೆ. ಸರಿ. ಸೊ 22ನೇ ಪ್ರಶ್ನೆ ಆಯ್ತು. ಇವಾಗ ನಾನು 23ನೇ ಒಂದು ಪ್ರಶ್ನೆಗೆ ಸಾಕ್ತಾ ಇದ್ದೀನಿ. ಈ ಕೆಳಗೆ ಕೊಟ್ಟಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ 20,000ದಿಂದ 25,000ವರೆಗೆ ಆದಾಯ ವ್ಯಾಪ್ತಿ ಹೊಂದಿರುವ ಕುಟುಂಬಗಳ ಸಂಖ್ಯೆ. ಇಲ್ಲಿ ನೋಡ್ರಿ, 5,000ಕ್ಕಿಂತ ಕೊಟ್ಟಿರುವ ವಿತರಣಾ ಪಟ್ಟಿ ಇದೆ, ಆದಾಯ ವ್ಯಾಪ್ತಿ. ಓಕೆ, ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕ ಅಂತ ನಾವು ಅಂದ್ರೆ ಇಲ್ಲಿ ಕುಟುಂಬಗಳ ಸಂಖ್ಯೆ 100 ಮೇಲೆ ಕಡಿಮೆ ಹಾಕೊಂತ ಹೋಗಿದ್ವಿ ಅಂದ್ರೆ ಇದು ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಸಂಚಿತ ಆವೃತ್ತಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. 5,000ದಿಂದ ಇದೆಷ್ಟು ಬರ್ಕೋಬೇಕು ನಾವು? 5,000ದಿಂದ ಮುಂದೆ ಇಲ್ಲಿ ಕೆಳಮಿತಿ 10,000ಕ್ಕಿಂತ ಅಧಿಕ ಅಂತಾನೆ ಅಂತಂದ್ರೆ ಇಲ್ಲಿ ಮೇಲ್ಮಿತಿ ಏನು ಆಗ್ಬೇಕು? 10,000 ಆಗ್ಬೇಕು. ಆಮೇಲೆ ಇದು 10,000ದಿಂದ 15,000 ಆಗ್ಬೇಕು. 15,000ದಿಂದ ಇದೆಷ್ಟು ಆಗ್ಬೇಕು? 20,000 ಆಗ್ಬೇಕು. ಆಮೇಲೆ ಇದು 20,000ದಿಂದ 25,000 ಆಗ್ಬೇಕು. ಆಮೇಲೆ 25,000ದಿಂದ 30,000 ಆಗ್ಬೇಕು. 30,000ದಿಂದ ಎಷ್ಟು?
35,000 ಆಗಬೇಕು. ಇದು ನಮ್ಮ ವರ್ಗಾಂತರ ಆಗ್ತದೆ. ಇಲ್ಲಿ ನಮಗೆ ಕೇಳಿರ್ತಕ್ಕಂತಹ ಪ್ರಶ್ನೆ ಏನು ನೋಡಿ, 20,000ದಿಂದ 25,000, 20,000ದಿಂದ 25,000 ಅಂದ್ರೆ ಎಲ್ಲಿ ಬಂತು? 25 ಇಲ್ಲಿ ಬಂತು. ಇಲ್ಲಿ ನೋಡಿ, ಇದನ್ನ ಗಮನಿಸ್ರಿ, ಇದನ್ನ ಗುರುತಿಸ್ಕೋಬೇಕು. ಆದಾಯ ವ್ಯಾಪ್ತಿ ಹೊಂದಿರತಕ್ಕಂತಹ ಕುಟುಂಬಗಳ ಸಂಖ್ಯೆಯನ್ನ ಕೇಳ್ತಾನೆ. ಅಂದ್ರೆ ಇಲ್ಲಿ ಇದಕ್ಕೆ ಪೂರ್ವಕವಾಗಿರ್ತಕ್ಕಂತಹ ಆವೃತ್ತಿಯನ್ನ ಗೊತ್ತು ಮಾಡ್ಕೋಬೇಕು ನಾವು. ಇದು ಸಂಚಿತ ಆವೃತ್ತಿ ಇದೆ ಅಂದ್ರೆ ಇದ್ರ ವ್ಯತ್ಯಾಸ ಅಂತ ತಕೊಂಡ್ಬಿಡಿ. ಯಾವ್ದ್ರ ವ್ಯತ್ಯಾಸ? 50 ಮತ್ತು 37 ವ್ಯತ್ಯಾಸ ತೆಗೆದ್ರೆ, 50 ಮತ್ತು 37 ವ್ಯತ್ಯಾಸ ತೆಗೆದ್ರೆ ಈ ವರ್ಗಾಂತರಕ್ಕೆ ಹೊಂದ್ಕೊಂಡಿರ್ತಕ್ಕಂತಹ ಆವೃತ್ತಿ ಸಿಗುತ್ತೆ ನಿಮಗೆ. 50 ಮತ್ತು 37 ವ್ಯತ್ಯಾಸ ನಮ್ಗೆ ಎಷ್ಟು ಬರುತ್ತೆ? 13 ಬರುತ್ತೆ. 13 ಎಷ್ಟನೇ ಆಪ್ಷನ್ ದಲ್ಲಿ ಇದೆ ನೋಡಿ? ಆಪ್ಷನ್ ಸಿ ನಲ್ಲಿ ಇದೆ. ಸೊ ಇಷ್ಟೇ ವಿಚಾರ ಮಾಡ್ತಕ್ಕಂಥದ್ದು ಇದೆ ಇಲ್ಲಿ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ ನೋಡಿ. ಇದು ಕೂಡ ಸ್ಟಾಟಿಸ್ಟಿಕ್ಸ್ ಟೀಮ್ ಸಂಖ್ಯಾಶಾಸ್ತ್ರದಲ್ಲಿ ಇರತಕ್ಕಂತಹ ಒಂದು ಪ್ರಶ್ನೆ, ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಪ್ರಶ್ನೆ ಇದೆ. ಒಬ್ಬ ವಿದ್ಯಾರ್ಥಿ ಕಿರು ಪರೀಕ್ಷೆ 6 ವಿಷಯಗಳಲ್ಲಿ ಪಡೆದಿರತಕ್ಕಂಥ ಸರಾಸರಿ ಎಷ್ಟಿದೆ? 18 ಇದೆ. 18 ಇದೆ. 6 ವಿಷಯ ಸೇರಿ ಅವ 5 ವಿಷಯಗಳಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಅಂಕಗಳ ಮೊತ್ತ 86 ಇದೆ. ನೋಡ್ರಿ, 6 ವಿಷಯಗಳಿದೆ. x1, x2, x3, x4, x5, x6 ಅಂತ ಕರಿತೀನಿ ನಾನು. 6 ವಿಷಯಗಳು ಅಂದ್ರೆ 6 ಭಾಗಿಸ್ಕೋರಿ. ಇದೆಲ್ಲ ಸೇರಿ ಸರಾಸರಿ ಎಷ್ಟಿದೆ? 18 ಇದೆ. 5 ವಿಷಯಗಳಲ್ಲಿ ಆತ ಪಡ್ಕೊಂಡಿರ್ತಕ್ಕಂತಹ ಎಷ್ಟು? 5 ವಿಷಯಗಳು 1, 2, 3, 4, 5 ಇಷ್ಟೆಲ್ಲ ಸೇರಿ 5 ವಿಷಯಗಳಲ್ಲಿ ತೆಗೆದ ಅಂಕಗಳ ಮೊತ್ತ ಎಷ್ಟಿದೆ? ಇದು ನಮಗೆ 86 ಇದೆ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 86 ಪ್ಲಸ್ x6 ಈ 6 ಕಡೆ ಗುಣಾಕಾರ ಮಾಡಿ 18 ಗುಂಡ್ಲೆ 6 ಅಂದ್ರೆ 6 ಎಂಟ್ಲೆ 48, 4 ಕೈಲ 6 6 4 10 108 ಆಗುತ್ತೆ. ಅಂದ್ರೆ 86 ಪ್ಲಸ್ x6 ಇಸ್ ಈಕ್ವಲ್ ಟು 108. ಅಂದ್ರೆ x6 ಇಸ್ ಈಕ್ವಲ್ ಟು ಎಷ್ಟು? 108 ಮೈನಸ್ 86. 108 ಒಳಗೆ 86 ಅನ್ನು ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ? 22 ಬರುತ್ತೆ. 22 ಎಷ್ಟನೇ ಆಪ್ಷನ್ ಇದೆ? ಆಪ್ಷನ್ ಡಿ ನಲ್ಲಿ ಉತ್ತರ ಇದೆ ಅನ್ನೋದು ನಮ್ಗೆ ಕಂಡು ಬರ್ತದೆ. ಇಲ್ಲಾಂದ್ರೆ ಇನ್ನೊಂದು ರೀತಿ ಶಾರ್ಟ್ ಕಟ್ ಹೆಂಗ್ ಮಾಡ್ಬೋದು ಅಂದ್ರೆ ಇದನ್ನ 6 ವಿಷಯದವ ಸರಾಸರಿ 18 ಇದ್ರೆ 18 ಗುಂಡ್ಲೆ 6 ಮಾಡ್ರಿ. 18 ಗುಂಡ್ಲೆ 6 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ? 108 ಬರ್ತದೆ. 5 ವಿಷಯದಾಗ 86 ತಗೊಂಡನ ಅಂದ್ರೆ 86 ತೆಗೆದು ಬಿಡ್ರಿ. ಮುಂದಿನ ಒಂದು ವಿಷಯಗಳು ಸಿಕ್ತಲ್ಲ ಅವ್ನು ಡೈರೆಕ್ಟ್ ಮಾಡ್ಬೋದು. ಇದನ್ನೆಲ್ಲ ಲೆಕ್ಕಾಚಾರ ಮಾಡೋದು ಬೇಡಪ್ಪ ಅಂದ್ರೆ ಈಗೂನು ಕೂಡ ಮಾಡ್ಬೋದು. ಆದ್ರೆ ಆ ತಾರ್ಕಿಕವಾಗಿರ್ತಕ್ಕಂಥ ವಿಚಾರ ನಿಮಗೆ ಬರ್ಬೇಕಾಗತ್ತೆ. ನೋಡ್ರಿ, ಒಂದು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಮತ್ತು ಬಹುಲಕಗಳು ಕ್ರಮವಾಗಿ ಮಧ್ಯಾಂಕ ಕೊಟ್ಟಿದ್ದಾರೆ, ಬಹುಲಕವನ್ನು ಕೊಟ್ಟಿದ್ದಾರೆ, ಸರಾಸರಿಯನ್ನು ಕೇಳ್ತಾನೆ. ನೀವೇನನ್ನ ಸ್ಮರಿಸ್ಕೊಳ್ರಿ ಅಂತಂದ್ರೆ ಇಲ್ಲಿ 3 ಗುಂಡ್ಲೆ ಮಧ್ಯಾಂಕ ಈಕ್ವಲ್ ಟು 3 ಗುಂಡ್ಲೆ ಮಧ್ಯಾಂಕ ಈಕ್ವಲ್ ಟು 2 ಗುಂಡ್ಲೆ ಸರಾಸರಿ ಪ್ಲಸ್ ಬಹುಲಕ. ಈ ಒಂದು ಸಂಬಂಧವನ್ನ ಸ್ಮರಿಸ್ಕೊಳ್ರಿ. 3 ಗುಂಡ್ಲೆ ಮಧ್ಯಾಂಕ ಎಷ್ಟಿದೆ? 26 ಇದೆ. ಈಕ್ವಲ್ ಟು 2 ಗುಂಡ್ಲೆ ಸರಾಸರಿ ಎಷ್ಟಿದೆ? ಮಧ್ಯಾಂಕ ಸರಾಸರಿ ಗೊತ್ತಿಲ್ಲ, ಸರಾಸರಿನ ಕಂಡುಹಿಡಿಬೇಕಾಗಿದೆ. ಸರಾಸರಿ ಕಂಡುಹಿಡಿಬೇಕಾಗಿದೆ. ಆಮೇಲೆ ಬಹುಲಕ ಕೊಟ್ಟಿದ್ದಾನೆ, ಎಷ್ಟಿದೆ? 29 ಇದೆ. 3 6 18, 3 7 6 1 7 78 ಆಯ್ತು. ಮೈನಸ್ 29 ಈಕ್ವಲ್ ಟು 2 ಗುಂಡ್ಲೆ ಸರಾಸರಿ ಆಗತ್ತ. 78ರಲ್ಲಿ 29 ಕಳೀರಿ, ಎಷ್ಟು ಬರುತ್ತೆ ನೋಡ್ರಿ? 78 ಮೈನಸ್ 29. 18ರಲ್ಲಿ 9 ಹೋದ್ರೆ 9, 7ರಲ್ಲಿ 3 ಹೋದ್ರೆ 4, 49. 49ಕ್ಕೆ 2ರಿಂದ ಭಾಗಿಸ್ಕೋತೀರಿ, ಇಲ್ಲಿ ನಿಮಗೆ ಸರಾಸರಿ ಸಿಗುತ್ತೆ. 49ರ ಅರ್ಧ ಎಷ್ಟು? 24.5 ಅಲ್ಲ, 24.5. 24.5 ಅದ ನೋಡ್ರಿ. 24.5 ಇಲ್ಲಿ ನೋಡ್ರಿ. ಡಿ ಎಷ್ಟು ಬಂತದ? ಲಾಸ್ಟ್ ಕೊನೆಯದಾಗಿ 49 2 ಅಂಶ. 49 2 ಅಂಶ ಅಂದ್ರೆ ಎಷ್ಟು? 49 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು? 24.5 ಬರುತ್ತೆ. ಆಪ್ಷನ್ ಡಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇನ್ನು 26ನೇ ಒಂದು ಪ್ರಶ್ನೆ ನೋಡ್ರಿ. ಕೊಟ್ಟಿರ್ತಕ್ಕಂತಹ ಚಿತ್ರದೊಳಗ ಎ ಬಿ ಕೋನ್ ಬಿ ಎಷ್ಟಿದೆ? 90 ಡಿಗ್ರಿ. ಇದು 2 2 ಇದೆ. ಎ ಸಿ ಉದ್ದವನ್ನು ಕೇಳ್ತಾನೆ. ಇಲ್ಲಿ ಪೈಥಾಗೋರಸ್ ಪ್ರಮೇಯ ಹಾಕಿದ್ರೆ ಇದು 2ರ ವರ್ಗ 4 ಆಯ್ತು, ಇದು 4 ಆಯ್ತು. ಅಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಪ್ಲಸ್ 4 ಎಷ್ಟಾಯ್ತು ನಮಗೆ? 8 ಆಯ್ತು. ಎ ಸಿ ಈಕ್ವಲ್ ಟು ಎಷ್ಟು ಆಗ್ಬೇಕು ನಮಗೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಯ್ತು ಎ ಸಿ ಈಕ್ವಲ್ ಟು √8. √8 ಅಂದ್ರೆ ಎಷ್ಟು? ಇದನ್ನ 2√2 ಅಂತ ಬರ್ಲಿಕ್ಕೆ ಆಗ್ತದಲ್ಲ, 2 ರೂಟ್. ಇಲ್ಲ ಸಮದ್ವಿಬಾಹು ಲಂಬಕೋನ ತ್ರಿಭುಜ ಇದ್ರೆ ನಿಮ್ಗೆ ಗೊತ್ತಿರ್ಲಿ, ಇದು 2 2 ಐತಿಲ್ಲ, 2 ಇದು ಆನ್ಸರ್ ಎಷ್ಟು ಬಂತು? 2 ರೂಟ್ ಬಂತು. 3 3 ಇದ್ರೆ 3 √2 ಬರ್ತದೆ. 4 4 ಇದ್ರೆ 4 √2 ಬರ್ತದೆ. ಹೀಗೆ ಶಾರ್ಟ್ ಕಟ್ ನಾಗೂ ಕೂಡ ಇದ್ರ ಉತ್ತರವನ್ನ ಹೇಳ್ಬೋದು. ಆದ್ರೆ ಅದು ಸಮದ್ವಿಬಾಹು ಲಂಬಕೋನ ತ್ರಿಭುಜ ಆಗಿರ್ಬೇಕು, ಆವಾಗ ಮಾತ್ರ. ಬಾಹುಗಳು ಸಮನಾಗಿರ್ತಕ್ಕಂಥ ಬಾಹುಗಳು x ಇದ್ರೆ x √2, ಇದು x ಇತ್ತು, ಇದು x ಇತ್ತು ಅಂದ್ರೆ x √2 ಇದಕ್ಕೆ ಆನ್ಸರ್ ಬರ್ತದೆ. ಇಲ್ಲಿ ಆ ಪ್ರಕಾರ ಹೋಗ್ರೆ ಅಥವಾ ಪೈಥಾಗೋರಸ್ ಥಿಯರಂ ಹಚ್ಚಿ ಮಾಡಬಹುದು. ಇಲ್ಲಿ ನೋಡ್ರಿ, ಕೆಳಗಿನವುಗಳಲ್ಲಿ ಸರಿಯಾಗಿರ್ತಕ್ಕಂಥ ಸಂಬಂಧ ಯಾವುದು ಅಂತ ಕೇಳ್ತಾನೆ 27ನೇ ಪ್ರಶ್ನೆಯಲ್ಲಿ. ನೋಡ್ರಿ, ಎ ಸಿ ಡಿವೈಡೆಡ್ ಬೈ ಎ ಡಿ. ಎ ಸಿ ಎ ಡಿ ಇದು ಸಾಧ್ಯ ಇಲ್ಲ. ಎ ಸಿ ಡಿವೈಡ್ ಬೈ ಎ ಡಿ ಅಂತ ತಗೊಂಡಿದ್ದಾನೆ ಮೊದಲೇದು, ಇದು ಸಾಧ್ಯ ಇಲ್ಲ ನಮಗೆ.
AD ಡಿವೈಡ್ ಬೈ DE ಅಂತಾನೆ. AD ಡಿವೈಡ್ ಬೈ DE ಈಕ್ವಲ್ ಟು AD ಡಿವೈಡ್ ಬೈ DE ಈಕ್ವಲ್ ಟು AE ಡಿವೈಡೆಡ್ ಬೈ BC ಬರ್ಲಿಕ್ಕೆ ಸಾಧ್ಯ ಇಲ್ಲ. AE ಡಿವೈಡ್ ಬೈ AC ಬರಬೇಕಾಗಿತ್ತು. ಇದು ಕೂಡ ಸಾಧ್ಯ ಇಲ್ಲ. ನಿಮಗೆ ಥೆಲ್ಸನ್ ಪ್ರಮೇಯ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೋಲರಿ ಉಪ ಸಂಬಂಧಗಳು ಸರಿಯಾಗಿ ಗೊತ್ತಿದ್ರೆ ಮಾತ್ರ ಇದನ್ನು ಜಡ್ಜ್ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. AD ಡಿವೈಡ್ ಬೈ AB, AD ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ AC. ಇದು ಸರಿಯಾಗಿರ್ತಕ್ಕಂಥ ಸಂಬಂಧ ಆಗುತ್ತೆ. ಹಾಗಾಗಿ ಉತ್ತರ ಸಿ ಆಗ್ತದೆ ಅನ್ನೋದು ನಾವು ಗಮನಿಸಬೇಕು. ಇನ್ನು ಮುಂದಿನ ಒಂದು ಪ್ರಶ್ನೆ ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಇಲ್ಲಿ ನಿಮ್ಗೆ ಗೊತ್ತು ವಿಸ್ತೀರ್ಣ ತ್ರಿಭುಜ ABC ಇದ್ದದ್ದು PQR ಗೆ ಸಮರೂಪಿಯಾಗಿದೆ. ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬಾಹು ಕೊಟ್ಟಿದ್ದಾನೆ, ಇನ್ನೊಂದು ಅನುರೂಪವಾಗಿರ್ತಕ್ಕಂಥ ಬಾಹುವಿನ ಉದ್ದವನ್ನು ಕೇಳ್ತಾನೆ. ನಾನೇನ್ ತಗೊಳ್ತೀನಿ, ವಿಸ್ತೀರ್ಣ ತ್ರಿಭುಜ ABC ತಗೊಳ್ತೀನಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಏನ್ ತಗೊಳ್ತೀನಿಪ್ಪ ಅಂತಂದ್ರೆ ನಾನು DPQR ತಗೊಳ್ತೀನಿ. ABC ಡಿವೈಡೆಡ್ ಬೈ ತ್ರಿಭುಜ ಏನ್ ತಗೊಳ್ಳೋಣ, PQR ತಗೊಳ್ಳೋಣ ಈಸ್ ಈಕ್ವಲ್ ಟು ಏನಾಗತ್ತ ನೋಡ್ರಿ. ಏನು ಬರಿಬೇಕು ನಾವು ಇಲ್ಲಿ BC ಕೊಟ್ಟಿದ್ದಾನೆ ಅಂದ್ರೆ BC ಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದೇ ಕಡೆ QR ಆಗುತ್ತೆ. BC ಸ್ಕ್ವೇರ್ ಡಿವೈಡ್ ಬೈ QR ಸ್ಕ್ವೇರ್ ತಗೋಬೇಕು. ಇವೆರಡರ ಅನುಪಾತ ಎಷ್ಟಿದೆ, 25 9 ಇಲ್ಲಿ ನಿಮ್ಗೆ BC ಕೊಟ್ಟಿದ್ದಾನೆ 5 ವರ್ಗ, ಇದು QR ಸ್ಕ್ವೇರ್ ಇಟ್ಬಿಟ್ರಿ ಅಂದ್ರೆ 5 ಬಾಗಿಲೆ QR ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀರಿ. ಇದು 25 9 ಅಂದ್ರೆ ಇದನ್ನ ಹೆಂಗ್ ಬರಿತೀರಿ, ಇದನ್ನ ಹೀಗೆ ಬರ್ಲಿಕ್ಕೆ ಆಗುತ್ತಲ್ಲ, ಇದು ನೋಡಿ 5 3 ವರ್ಗ ಅಂತ ಬರ್ಲಿಕ್ಕೆ ಆಗ್ತದೆ. ಈಗ ಏನ್ ಮಾಡ್ತೀರಿ, ಸ್ಕ್ವೇರ ಇದನ್ನ ಬಿಟ್ಬಿಡ್ರಿ. 5/3 ಬಂತು. ಇಲ್ಲಿ ಎಷ್ಟು ಬಂತು, 5 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ ಎಷ್ಟಾಯ್ತು, QR ಆಯ್ತು. ಈಗ ನೇರವಾಗಿ ಏನ್ ಮಾಡಿ, ಈ 5 ಮತ್ತು 5 ಹೊಡೆದು ಹಾಕಿ ಉಲ್ಟಾ ಮಾಡ್ಕೊರಿ, ವ್ಯತ್ಕ್ರಮ ತಗೋರಿ. ಅಂದ್ರೆ QR ಈಕ್ವಲ್ ಟು ಎಷ್ಟು ಬರ್ತದ, 3 ಬರ್ತದೆ. QR ಈಕ್ವಲ್ ಟು 3 ಬಂತು. 3 ಸೆಂಟಿಮೀಟರ್ ಉತ್ತರ ನಿಮಗೆ ಎಲ್ಲಿದೆ ನೋಡಿ, 3 ಸೆಂಟಿಮೀಟರ್ ಉತ್ತರ ಆಪ್ಷನ್ ಬಿ ನಲ್ಲಿದೆ. ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದ, ಆಪ್ಷನ್ ಬಿ 3 ಸೆಂಟಿಮೀಟರ್ ನಮಗೆ ಕಂಡು ಬರ್ತದೆ. ಒಂದು ತ್ರಿಭುಜದ 3 ಕೋನಗಳ ಅನುಪಾತವನ್ನು ಕೊಟ್ಟಿದ್ದಾನೆ. ಆ ತ್ರಿಭುಜವು ಯಾವ ಪ್ರಕಾರದ ತ್ರಿಭುಜ ಆಗಿದೆ ಅಂತ ಕೇಳ್ತಾನೆ. ಇದು ಮತ್ತೆ ತ್ರಿಭುಜಗಳ ಚಾಪ್ಟರ್ಗೆ ಸಾಗಿತ್ತು. ಇಲ್ಲಿ ಇದು ಜನರಲ್ ಆಗಿರ್ತಕ್ಕಂಥ 7ನೇ ಲೆವೆಲ್ ಲೆಕ್ಕ ಆಯ್ತು ನೋಡ್ರಿ. ತ್ರಿಭುಜಗಳ 3 ಕೋನಗಳ ಅನುಪಾತ ಕೊಟ್ಟಿದ್ದಾನೆ. ಕೋನಗಳ ಅನುಪಾತ ಅಂದ್ರೆ ಒಂದು ಕೋನ x ಇರಬೇಕು, ಇನ್ನೊಂದು ಎಷ್ಟು ಇರಬೇಕು, 2x ಇರಬೇಕು, ಇನ್ನೊಂದು 3x ಇರಬೇಕು. 3 ಕೂಡಿಸಿದ್ರೆ 180 ಬರಬೇಕು. ತ್ರಿಭುಜದ 3 ಕೋನಗಳ ಮೊತ್ತ 180 ಇರುತ್ತೆ. 3 4 5 ಒಂದು 6. 6x ಈಕ್ವಲ್ ಟು 180 ಅಂದ್ರೆ x ಇಸ್ ಈಕ್ವಲ್ ಟು ಎಷ್ಟು ಆಗಬೇಕು, 180 ಬಾಗಿಲೆ 6 ಅಂದ್ರೆ x ಇಸ್ ಈಕ್ವಲ್ ಟು ಎಷ್ಟು ಬಂತು ನಿಮಗೆ, 30 ಬಂತ ಅನ್ನೋದು ನಮ್ಗೆ ಕಂಡು ಬರ್ತದೆ. 6 3 18 30 ಬಂತ ಅಂದ್ರೆ ಒಂದನೇ ಕೋನ 30 ಆಯ್ತು. ಎರಡನೇ ಕೋನ 2x ಅಂದ್ರೆ 2 ಗುಂಡ್ಲೆ 3 2 3 6 60 ಆಯ್ತು. ಮೂರನೇ ಕೋನ ಎಷ್ಟಾಯ್ತು, 3 3 9 60 30 90 ಒಂದೇ ಕೋನ 90 ಬಂದಿದೆ ಅಂದ್ರೆ ಅದು ಎಂತಹ ತ್ರಿಭುಜ ಆಗಿರ್ಬೇಕು, ಲಂಬ ಕೋನ ತ್ರಿಭುಜ ಆಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ. ಲಂಬ ಕೋನ ತ್ರಿಭುಜ, ಹಾಗಾಗಿ ಬಿ ಲಂಬ ಕೋನ ತ್ರಿಭುಜವಾಗಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇನ್ನು 30ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಹೇಳಿಕೆ ಯಾವುದಿದೆ ಅನ್ನೋದು ನಮಗೆ ಪ್ರಶ್ನೆ ಇದೆ. ಸರಿಯಾಗಿ ಆಪ್ಷನ್ಸ್ ಅನ್ನ ಗಮನಿಸ್ರಿ. ಇಲ್ಲಿ 2 ಸಮರೂಪಿ ತ್ರಿಭುಜಗಳು ಯಾವಾಗಲೂ ಸರ್ವಸಮ ಆಗಿರುತ್ತವೆ. 2 ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜಗಳು ಯಾವಾಗಲೂ ಸರ್ವಸಮ ಆಗಿರ್ಬೇಕಂತೇನಿಲ್ಲ, ಅವು ಒಂದರ ಮೇಲೆ ಐಕ್ಯ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಎ ನಮಗೆ ಏನಾಗುತ್ತೆ, ತಪ್ಪಾಗ್ತದೆ ಅನ್ನೋದನ್ನು ಕಂಡು ಬರ್ತದೆ. ಒಂದು ವರ್ಗವು ಒಂದು ಆಯತ ಯಾವಾಗಲೂ ಸಮರೂಪಿಯಾಗಿರುತ್ತದೆ, ಇದು ಕೂಡ ಸಾಧ್ಯ ಇಲ್ಲ. 2 ಸಮಕೋನೀಯ ತ್ರಿಭುಜಗಳು ಯಾವಾಗಲೂ ಸಮರೂಪಿಗಳಾಗಿರುತ್ತವೆ, ಇದು ಸಾಧ್ಯ ಇದೆ. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಆಪ್ಷನ್ ಸಿ ಆಗುತ್ತೆ. ಇನ್ನು ಒಂದು ವೃತ್ತಕ್ಕೆ ಅದರ ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು, ಒಂದು ವೃತ್ತ ಇದೆ, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನೀವು ಸ್ಪರ್ಶಕಗಳನ್ನು, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ಎಳೆದಾಗ ಇವೆರಡು ಏನಾಗಿರ್ತವೆ, ಸಮನಾಗಿರ್ತವೆ. ವೃತ್ತಕ್ಕೆ ಅದರ ಹೊರಗಿನ ಬಿಂದುವಿನ ಎಳೆದ ಸ್ಪರ್ಶಕಗಳ ಉದ್ದವು ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನ ಎಳಿಲಿಕ್ಕೆ ಸಾಕಾಗ್ತದೆ. ನಿಮ್ಮ ಪ್ರಮೇಯ ವೃತ್ತಗಳು ಚಾಪ್ಟರ್ ದಲ್ಲಿ ಬಂದಿರತಕ್ಕಂತಹ 2ನೇ ಪ್ರಮೇಯ ಇದು. ಇದೆರಡು ಏನಾಗಿರ್ಬೇಕು, ಸಮನಾಗಿರ್ಬೇಕು. ಸಮ ಅಂತ ಎಲ್ಲಿ ಕೊಡ್ತಾನೆ ನೋಡ್ರಿ, ಆಪ್ಷನ್ ಬಿ ನಲ್ಲಿ ಕೊಡ್ತಾನ, ಅದನ್ನು ಗಮನಿಸಬೇಕು. ಇನ್ನೊಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ವೃತ್ತಗಳ ಚಾಪ್ಟರ್ ಮೇಲೆ ಏನ್ ಕೊಟ್ಟಿದ್ದಾನೆ, ನಾವೇನ್ ಮಾಡ್ಬೇಕಾಗಿದೆ ಅನ್ನೋದನ್ನ ಗಮನಿಸಿ ಎಲ್ಲರೂ. ಈ ಒಂದು ಪ್ರಶ್ನೆಯಲ್ಲಿ ಎಇ ಬಿಡಿಗಳು ಸ್ಪರ್ಶಕಗಳಾಗಿವೆ. ಎಇನು ಸ್ಪರ್ಶಕ ಆಗಿದೆ, ಬಿಡಿನೂ ಸ್ಪರ್ಶಕ ಆಗಿದೆ. ಎ ಬಿ 12 ಸೆಂಟಿಮೀಟರ್ ಇದೆ. ಇದು ಒಟ್ಟು ಎಷ್ಟಿದೆ ನಿಮಗೆ, 12 ಸೆಂಟಿಮೀಟರ್ ಇದೆ. ಎಇ ಅಷ್ಟೇ ತಗೊಂಡ್ರೆ ಇದು 3 ಸೆಂಟಿಮೀಟರ್ ಇದೆ. ಬಿಡಿಯ ಉದ್ದವನ್ನು ಕೇಳ್ತಾನೆ, ಬಿಡಿ ಕೇಳ್ತಾ ಇದ್ದಾನೆ, ಗಮನಿಸಬೇಕು. ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಏನ್ ಮಾಡ್ಬೇಕು ನೋಡ್ರಿ, ಈಗ ನಾನು ಎಇ ಈಕ್ವಲ್ ಟು ಏನಾಗಿರ್ತದೆ, ಎಸಿ ಆಗಿರ್ತದೆ. ಇದು 3 ಆಯ್ತು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಿರ್ತಕ್ಕಂಥ ಸ್ಪರ್ಶಕಗಳು ಸಮನಾಗಿರ್ತವೆ ಇರಬೇಕು. ಇದು 3 ಆಯ್ತು ಅಂದ್ರೆ 12 3 ಕಡೆ 12 3 ಹೋದ್ರೆ ಎಷ್ಟು ಬರ್ತದೆ ನಿಮಗೆ, 9 ಬರುತ್ತಲ್ಲ. ಬಿ ಸಿ ಎಷ್ಟಾಗತ್ತೆ ನಿಮ್ಗೆ, 9 ಆಗುತ್ತೆ. 12 - 3 ಎಷ್ಟಾಗುತ್ತೆ ನಿಮ್ಗೆ, 9 ಆಯ್ತು. 9 BC ಆಯ್ತು. BC ದಷ್ಟೇ ಉದ್ದ ಬಿಡಿ ಇರಬೇಕು ಅಂದ್ರೆ ಇದು ಎಷ್ಟಾಯ್ತು ನಮಗೆ,
9 ಸೆಂಟಿಮೀಟರ್ ಆಗಬೇಕು. ಸರಿಯಾಗಿರ್ತಕ್ಕಂಥ ಉತ್ತರ ಡಿ ನಲ್ಲಿದೆ. ಡಿ 9 ಸೆಂಟಿಮೀಟರ್ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಓ ಕೇಂದ್ರವನ್ನ ಹೊಂದಿರತಕ್ಕಂಥ ವೃತ್ತದಲ್ಲಿ ವೃತ್ತ ಛೇದಕ ರೇಖೆ ಇಲ್ಲಿ ಯಾವುದು ಪಿ ಕ್ಯೂ ಇದ್ದದ್ದು ಜ ಆಗ್ತದ, ಆರ್ ಕ್ಯೂ ವ್ಯಾಸ ಆಗ್ತದ, ಆಮೇಲೆ ಎ ಬಿ ಏನಾಗ್ತದ ನಿಮ್ಗೆ ಸ್ಪರ್ಶಕ ಆಗ್ತದ, ಎಕ್ಸ್ ವೈ ಏನಾಗತ್ತೆ ನೋಡ್ರಿ, ಇದು ನಿಮಗೆ ವೃತ್ತ ಛೇದಕ ಆಗ್ತದ. ಇದು ನಮಗೆ ಛೇದಕ ಅನ್ನೋದನ್ನ ನಾವು ಗಮನಿಸಬೇಕು. ವೃತ್ತ ಛೇದಕ ಎಕ್ಸ್ ವೈ ಆಗ್ತದ. ಎಕ್ಸ್ ವೈ ಎಲ್ಲಿದೆ ನೋಡ್ರಿ, ಆಪ್ಷನ್ ಬಿ ನಲ್ಲಿದೆ. ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಎಕ್ಸ್ ವೈ ಆಗತ್ತೆ. ಮುಂದಿನ ಒಂದು ಪ್ರಶ್ನೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಇದು ಕೂಡ ರಚನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು 9 ಸೆಂಟಿಮೀಟರ್ ಉದ್ದವಿರತಕ್ಕಂಥ ರೇಖಾಖಂಡವನ್ನ 2:3 ಅನುಪಾತದಲ್ಲಿ ವಿಭಾಗಿಸ್ತಾನೆ. ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ ಎಂ ಮತ್ತು ಬಿಎಂ ಗಳ ಉದ್ದಗಳು. ಎಂ ಬಿಎಂ ಅನುಪಾತ 2:3 ಬರ್ಬೇಕು. 2 ಅನುಪಾತ ಇರುತ್ತೆ. ಇದನ್ನ ನೀವು ಬಹಳ ಲೆಕ್ಕಾಚಾರ ಏನು ಮಾಡ್ಕೋಬೇಕಾಗಿಲ್ಲ. ನಾವು ಏನ್ ಲೆಕ್ಕಾಚಾರ ಮಾಡಿದ್ವಿ ಅಂತ ಕೇಳಂಗಿಲ್ಲ ಅವ್ರು. 4 ಆಪ್ಷನ್ಗಳು ಸರಿಯಾಗಿರ್ತಕ್ಕಂಥ ಆಪ್ಷನ್ ಅನ್ನು ಗುರುತಿಸಿದ್ರೆ ಸಾಕು ನಮಗೆ. 6.3 ಡಿವೈಡೆಡ್ ಬೈ 2.7, 3.5 ಡಿವೈಡೆಡ್ ಬೈ 5.5, ಆಮೇಲೆ 3.6 ಡಿವೈಡೆಡ್ ಬೈ 5.5, ಆಮೇಲೆ 2.8 ಡಿವೈಡೆಡ್ ಬೈ 6.2. ಈ ಅನುಪಾತಗಳು ನೋಡುದು ಯಾವುದು ನಿಮಗೆ 2-3 ಅಂಶ ಕೊಡುತ್ತಿಲ್ಲ. ಇದರಲ್ಲಿ ಯಾವುದು ನಿಮಗೆ 2-3 ಅಂಶ 2:3 ಕೊಡುತ್ತಿಲ್ಲ. ಯಾವ ಅನುಪಾತ 2:3 ಬರ್ತದೆ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲಿ ಇಷ್ಟೇ 2-3 ಕೊಡೋದನ್ನ ನಾವು ನೋಡ್ಬೇಕು. ಸೊ ಇಲ್ಲಿ ನಾವು ಗಮನಿಸಿದ್ರೆ ಏನ್ ಕಂಡು ಬರ್ತದೆ ಅಂತಂದ್ರೆ, ನೀವು ಸುಲಭೀಕರಣ ಮಾಡಿ ನೋಡ್ರಿ ಬೇಕಾದ್ರೆ. ನಮ್ಗೆ 6.3 ಡಿವೈಡೆಡ್ ಬೈ 2.7 ಇದು ನಿಮಗೆ 2-3 ಅಂಶನ ಕೊಡೋದಿಲ್ಲ. ಆಮೇಲೆ 3.5 ಡಿವೈಡ್ ಬೈ 5.5 ಇದು ಕೂಡ ನಿಮ್ಗೆ ಏನ್ ಕೊಡೋದಿಲ್ಲ, 2-3 ಅಂಶ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತ ನೀವು ನೋಡ್ಬಹುದು. ಅಲ್ಲಿ ನೋಡ್ಬೋದು, ದಶಮಾಂಶ ಸರಸ್ಕೋರಿ 35 ಬಾಗ್ಲೆ 50, 5 ಒಳ್ಳೆ 35, 5 ಒಂದ್ಲೆ ಅಂದ್ರೆ 7 11 ಅಂಶ ಬರ್ತದ. ಇಲ್ಲಿ ಕೂಡ 63 27 ಅಂಶ ಆಗ್ತದೆ ಒಂದೊಂದು ದಶಮಾಂಶ ಸರಾಸರಿ. 9 3 20, 3 9 27, 3 2 3 1 ಅಂದ್ರೆ 21 9 ಅಂಶ ಬಂತು. ಮತ್ತೆ 3 7 3 3 ಅಂದ್ರೆ 7 3 ಅಂಶ ಬರ್ತದೆ. 2-3 ಅಂಶ ಬರೋದಿಲ್ಲ. ಸೊ ಇಲ್ಲಿ ಮುಂದಿನ ಮೂರನೇದು ನೋಡ್ರಿ 3.6 ಇದೆ. 36 ಡಿವೈಡ್ ಬೈ 55 ಬರೀತೀನಿ. ಆಮೇಲೆ ನಾನು ಈಗ 5ರಿಂದ ಇಲ್ಲ ಭಾಗ ಹೋಗೋದಿಲ್ಲ. 36 ಡಿವೈಡೆಡ್ ಬೈ 3.5 ಇದೆ ನೋಡ್ರಿ, ಇದು 3.6 ಇದೆ. 3.6 ಡಿವೈಡ್ ಬೈ 5.4 ಇದೆ. ಸಾರಿ, ನಾನೇ ತಪ್ಪು ಬರ್ಕೊಂಡಿದ್ದೀನಿ. 5.4 ಇದೆ ನೋಡಿ, ಅಂದ್ರೆ 54 ಆಯ್ತು. ಇದು 54 ಅಂದ್ರೆ ನೀವು ಏನ್ ಮಾಡ್ತೀರಿ, 36 54, 9 4 9 6 ಅಂದ್ರೆ 2/3 ಬಂತಲ್ಲ. ಇದು 2-3 ಅಂಶ ಬರ್ತದೆ ನೋಡ್ರಿ. 2 ಅನುಪಾತ 3 ಅನುಪಾತ ನಿಮ್ಗೆ ಎಲ್ಲಿ ಬಂತು, ಈ ರೇಷಿಯೋ ಬಂತು. ಸೊ ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗತ್ತೆ, ನಮಗೆ ಆಪ್ಷನ್ ಸಿ ಅನ್ನೋದು ನಮಗೆ ಕಂಡು ಬರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ 35ನೇ ಪ್ರಶ್ನೆ ಏನು, ಇದು ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಸಂಬಂಧ ಏನು, ABC ಗಳ ನಡುವಿನ ಸಂಬಂಧ ಕೇಳ್ತಾನೆ. ಇಲ್ಲಿ ಲಂಬಕೋನ ತ್ರಿಭುಜ ಇದೆ, ಬಿ ನಲ್ಲಿ ವಿಕರ್ಣ ಇದೆ. ಹೀಗಾಗಿ ವಿಕರ್ಣ B² = A² + C² ಎಲ್ಲ ಐತೆ ನೋಡ್ಬೇಕು. B² = A² + C². ಇಲ್ಲಿ C² ಇದೆ, ಮೊದಲ ಆಪ್ಷನ್ ಸರಿ ಆಗುದಿಲ್ಲ. A² ಇದು ಮೈನಸ್ ನಾಗ ಇರಬೇಕಾಗಿತ್ತು, ಅದು ಆಗುದಿಲ್ಲ. B² = C² - A² ಸಾಧ್ಯ ಇಲ್ಲ. B² = A² + C². ಹೀಗಾಗಿ ಆಪ್ಷನ್ ಯಾವುದು, ಡಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ. B² = A² + C². ಇನ್ನು ಮುಂದಿನ ಒಂದು ಪ್ರಶ್ನೆ, ಒಂದು ಗೋಳದ ಘನಫಲವು ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ. 36ನೇ ಪ್ರಶ್ನೆ, ಗೋಳದ ಘನಫಲ. ಒಂದು ಗೋಳ ಇದೆ, ಗೋಳವನ್ನ ಸ್ಮರಿಸಿಕೊಡ್ರಿ. ಇದರದ್ದು ಘನಫಲ, ಗೋಳದ ಘನಫಲ ಯಾವುದಕ್ಕೆ ಸಮನಾಗಿದೆ, ಗೋಳದ ಘನಫಲವು ಅದರ ವಿಸ್ತೀರ್ಣಕ್ಕೆ ಸಮನಾಗಿದೆ. ಘನಫಲ ಅಂದ್ರೆ ಏನು, ಗೋಳದ ಘನಫಲ ಸೂತ್ರ 4/3 ನೋಡ್ರಿ ಏನಾಗತ್ತ, 4/3 πr³ ಇದು πr³. ಆಮೇಲೆ ವಿಸ್ತೀರ್ಣ ಏನು, ಗೋಳಕ್ಕೆ ಸಂಬಂಧಪಟ್ಟಂಗೆ 4πr² ಸೂತ್ರವನ್ನು ನೆನಪಿಸ್ಕೊಡ್ರಿ. ಈಗ ಏನೇನು ಹೊಡ್ತಾ ಹಾಕ್ಬಹುದು ನೀವು, 4 ಮತ್ತು 4 ಈ ಪೈ ತೆಗಿರಿ, r² ಮತ್ತು r³ ತೆಗಿರಿ. ಇಲ್ಲಿ ಎಷ್ಟು ಉಳಿಯುತ್ತಾ, 6 ಉಳಿಯುತ್ತಾನೆ. ಅಂದ್ರೆ r/3 = ಎಡಭಾಗದಾಗ ಎಷ್ಟು ಉಳಿತು, r/3 = 1 ಉಳಿತು. ಅಂದ್ರೆ r = ಎಷ್ಟಾಗತ್ತ, 3 ಆಗತ್ತ. ಆಪ್ಷನ್ ಎ ನಲ್ಲಿ ನಮಗೆ ಉತ್ತರ ಇದೆ. ಇದಿಷ್ಟು ಪರಿಹಾರ. ಇನ್ನು 37ನೇ ಪ್ರಶ್ನೆ ನೋಡ್ರಿ, ಬಹಳ ಸುಲಭ ಇದೆ. ಆಲಿಕೆಯು ಇವುಗಳ ಜೋಡಣೆಯಿಂದ ಆಗಿರಬಹುದು. 2 ಭಾಗ ಇದೆ ಇಲ್ಲಿ.
ಇದೊಂದು ಭಾಗ, ಇದು ಕೆಳಗಿಂದ, ಇದು ಸಿಲಿಂಡರ್ ಇದು ನಿಮ್ಗೆ. ಆಮೇಲೆ ಇದೇನಾಗುತ್ತೆ ನಿಮಗೆ ಶಂಕು ಆಗತ್ತಲ್ಲ, ಸಿಲಿಂಡರ್ ಮತ್ತು ಶಂಕು, ಸಿಲಿಂಡರ್ ಮತ್ತು ಶಂಕುವಿನ ಭಿನ್ನಕ ಆಗತ್ತಲ್ಲ ಅದು, ಸಿಲಿಂಡರ್ ಮತ್ತು ಶಂಕುವಿನ ಭಿನ್ನಕ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಆಲಿಕೆ ಈ ರೂಪದಾಗ ಇದೆ, ಈ ಕೆಳಗಡೆ ಹಿಂಗೈತಲ್ಲ ಭಿನ್ನಕ ಆಗ್ತದೆ. ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದ ನೋಡಿ, ಸಿಲಿಂಡರ್ ಮತ್ತು ಭಿನ್ನಕ ಇರತಕ್ಕಂಥದ್ದು ಆಪ್ಷನ್ ಬಿ ನಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಸರಿಯಾದಂತ ಉತ್ತರ ಬಿ ಆಗ್ತದೆ. 38ನೇ ಪ್ರಶ್ನೆ ಏನಿದೆ ನೋಡಿ, ಎರಡು ಅರ್ಧಗೋಳಗಳನ್ನ ಸಿಲಿಂಡರ್ ಆ ಕಡೆ ಈ ಕಡೆ ಜೋಡಿಸಿದಾರ. ಸಿಲಿಂಡರ್ ತ್ರಿಜ್ಯ ಮತ್ತು ಗೋಳದ ತ್ರಿಜ್ಯ ಎರಡು ಸೇಮ್ ಅದಾವ. ಎತ್ತರ ಎಷ್ಟಿದೆ, ಹೆಚ್ಚಿದೆ ಸಿಲಿಂಡರ್ದು. ಹಾಗಾದ್ರೆ ಘನಾಕೃತಿಯ ಘನಫಲ, ಈ ಘನಾಕೃತಿಯ ಘನಫಲ ನಾವು ತಗೊಂಡು ನೋಡೋದಾದ್ರೆ ಏನ್ ಮಾಡ್ತೀವಿ, ಎರಡು ಅರ್ಧಗೋಳಿದೆ, 2 ಗುಂಡ್ಲೆ ಅರ್ಧಗೋಳದ ಘನಫಲ, 2 ಗುಂಡ್ಲೆ ಅರ್ಧಗೋಳದ ಘನಫಲ. ಇದಕ್ಕೆ ನಾವೇನ್ ಸೇರಿಸ್ಕೋತೀವಿ ಅಂತಂದ್ರೆ, ಇದಕ್ಕೆ ಸಿಲಿಂಡರ್ನ ಘನಫಲ ಸೇರಿಸ್ತೀವಿ. ಸಿಲಿಂಡರಿನ ಘನಫಲ ಇವೆರಡಕ್ಕೆ ಸೂತ್ರಗಳನ್ನ ಸ್ಮರಿಸ್ಕೊಂಡ್ಬೇಡಿ. 2 ಗುಂಡ್ಲೆ ಅರ್ಧಗೋಳದ ಘನಫಲ ಅಂತಂದ್ರೆ ಏನು, ಆ ಗೋಳದ ಘನಫಲ 4/3 πr ಕ್ಯೂಬ್ ಅಲ್ಲ, ಅದರ ಅರ್ಧ ಅಂದ್ರೆ 2/3 πr. ಆಮೇಲೆ ಸಿಲಿಂಡರ್ನ ಘನಫಲ ಏನು, πr²h. ಸೊ πr²h. ಸೊ ಇಲ್ಲಿ ಏನ್ ಸಾಮಾನ್ಯ ಬರ್ತದ, ಸಾಮಾನ್ಯ ತೆಗಿರಿ. ಪೈ ಸಾಮಾನ್ಯ ಇದೆ ಅಷ್ಟೇ, ಅಲ್ಲೇ r² ಸಾಮಾನ್ಯ ಇದೆ. πr² ತೆಗೆದ್ರೆ 4/3 r ಉಳಿತು, πr² ತೆಗೆದಿದ್ರ 4/3 r ಉಳಿಯತ್ತ, πr² ತೆಗೆದ್ರೆ ಇಲ್ಲಿ h ಉಳಿತು. πr² ಇಂಟು ಬ್ರಾಕೆಟ್ 4/3 r ಪ್ಲಸ್ h, πr² ಇಂಟು ಬ್ರಾಕೆಟ್ 4/3 r ಪ್ಲಸ್ h, 4/3 r ಪ್ಲಸ್ h. ಆಪ್ಷನ್ ಎ ನಲ್ಲಿ ಕಂಡು ಬರ್ತದೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ನಲ್ಲಿದೆ. ಇನ್ನು ಒಂದು ಶಂಕುವಿನ ಎತ್ತರ ನೋಡ್ರಿ, ಪ್ರಶ್ನೆ ಏನಿದೆ, ಒಂದು ಶಂಕುವಿನ ಎತ್ತರ ಗಮನಿಸ್ರಿ. ಒಂದು ಶಂಕುವಿನ ಎತ್ತರ ಹಾಗೂ ಅದರ ಪಾದದ ತ್ರಿಜ್ಯವು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಇಳಿಜಾರು ಎತ್ತರ ಏನು ಕೇಳ್ತಾನೆ. ಒಂದು ಶಂಕು ಇದೆ, ಈ ಒಂದು ಶಂಕುವಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ನೋಡಿ, ಈ ಶಂಕುವಿಗೆ ಸಂಬಂಧಪಟ್ಟ ಹಾಗೆ ಶಂಕುವಿನ ಎತ್ತರ ಮತ್ತು ಅದರ ಪಾದದ ತ್ರಿಜ್ಯ 12 ಸೆಂಟಿಮೀಟರ್ ಇದೆ. ಎತ್ತರ ಎಷ್ಟಿದೆ, ಎತ್ತರ ಹಾಗೂ ಅದರ ಪಾದದ ತ್ರಿಜ್ಯ, ಎತ್ತರನ 12 ಸೆಂಟಿಮೀಟರ್, ಪಾದದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್ ಇದು ಎಷ್ಟು ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್. ಕ್ರಮವನ್ನ ಗಮನಿಸಬೇಕು ಸರಿಯಾಗಿ. ಶಂಕುವಿನ ಇಳಿಜಾರು ಎತ್ತರ ಅಂದ್ರೆ ಓರೆ ಎತ್ತರ ಎಲ್ ಕೇಳ್ತಾನೆ. ಈ ಎಲ್ ಮತ್ತು ಎಚ್ ಮತ್ತು ಈ ಆರ್ ಏನದು, L² = r² + h². ಸೊ ಈ ಸಂಬಂಧವನ್ನು ಬಳಸಿದ್ರೆ ಇಲ್ಲಿ r ಅಂದ್ರೆ 5ರ ವರ್ಗ, h² ಅಂದ್ರೆ 12ರ ವರ್ಗ, ಅಂದ್ರೆ L² = 25 144 ಅಂದ್ರೆ 169 ಆಯ್ತಲ್ಲ. 169 ಅನ್ನ 13ರ ವರ್ಗ ಇಡ್ತೀರಿ, ಅಂದ್ರೆ L² = 13ರ ವರ್ಗ ಅಂದ್ರೆ L = ಎಷ್ಟಾಯ್ತು ನಿಮ್ಗೆ, 13 ಆಯ್ತು. 13 ಇಲ್ಲಿದೆ, ಆಪ್ಷನ್ ಸಿ ನಲ್ಲಿದೆ. ಸರಿ. ಇನ್ನು ಕೊನೆಯ ಪ್ರಶ್ನೆ, ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ. ಶಂಕುವಿನ ಭಿನ್ನಕದ ಆಕಾರದೊಳಗೆ ಏನದ, ಬೆಲ್ಲ ಅದ. ಈ ಬೆಲ್ಲ ಕರಗಿಸಿ ಏನ್ ಮಾಡಾಕತ್ತಾರ, ಅದನ್ನ ಒಂದು ಗೋಳಾಕಾರಕ್ಕೆ ಪರಿವರ್ತಿಸಲಾಗಿದೆ. ಗೋಳಾಕಾರಕ್ಕೆ ಏನ್ ಮಾಡಲಾಗಿದೆ, ಪರಿವರ್ತಿಸಲಾಗಿದೆ. ಹಾಗಾದ್ರೆ ಗೋಳದ ಘನಫಲವು ನೋಡ್ರಿ, ಯಾವುದೇ ಒಂದು ಘನಾಕೃತಿಯನ್ನ ಕರಗಿಸಿ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡಿದಾಗ, ಈಗ ಇದ್ರ ಘನಫಲ v1 ತಗೊಂಡ್ರೆ ಇದ್ರ ಘನಫಲ v2 ತಗೊಂಡ್ರೆ ಇವೆರಡು ಸಮ ಇರಬೇಕು. ಅಲ್ಲಿ ಸುಮ್ಮನೆ ಕನ್ಫ್ಯೂಷನ್ ಮಾಡಿದಾರೆ. ಶಂಕುವಿನ ಭಿನ್ನಕದ 3 ರಾಷ್ಟ್ರ, ಶಂಕುವಿನ ಭಿನ್ನಕದ ಘನಫಲದ 2 ರಾಷ್ಟ್ರ. ಗೋಳದ ಘನಫಲ, ಈ ಗೋಳದ ಘನಫಲ ಯಾವುದು, ಗೋಳದ ಘನಫಲ ಯಾವುದಕ್ಕೆ ಸಮ ಆಗ್ಬೇಕು ಅಂತಂದ್ರೆ ಈ ಭಿನ್ನಕದ ಘನಫಲಕ್ಕೆ ಸಮ ಆಗ್ಲೇಬೇಕು. ಇವೆರಡು ಸೇಮ್ ಇರ್ಲೇಬೇಕು. ಯಾಕಂದ್ರೆ ಕರಗಿಸಿ ಒಂದು ರೂಪಕ್ಕೆ ಇದ್ದದ್ದು ಇನ್ನೊಂದು ಘನಾಕೃತಿ ಇನ್ನೊಂದು ರೂಪಕ್ಕೆ ನಾವು ಪರಿವರ್ತನೆ ಮಾಡಿದಾಗ ಏನು ಬದಲಾಗುವುದಿಲ್ಲ ಅಂದ್ರೆ ಘನಫಲ ಬದಲಾಗುವುದಿಲ್ಲ, ಘನಫಲ ಸೇಮ್ ಇರುತ್ತೆ. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಎಲ್ಲಿ ಕಂಡು ಬರ್ತದ, ಆಪ್ಷನ್ ಡಿ ನಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ಸೊ ಇದಷ್ಟಾದ್ರೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಂದಿರತಕ್ಕಂತಹ ಒಂದು ಪ್ರಶ್ನೆಗಳಿಗೆ ಪರಿಹಾರ ಪೂರ್ಣ ಆಯ್ತು.